ಹರಿ ನಿನ್ನ ಮಹಿಮೆಯನ್ನು ಹರಿ ನಿನ್ನ ಮಹಿಮೆಯನ್ನು. ಈಗ ಅಧ್ಯಕ್ಷೀಯ ಸದಸ್ಯರು ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಹಾಗೂ ಕಲಾವಿದರು ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಯಕ್ಷಗಾನದಲ್ಲಿ ನಾವು ಮೇರು ಕಲಾವಿದರು ಅಂತೇಳಿ ಗುರುತಿಸುವುದಿದ್ರೆ ನಮ್ಮವರೇ ಆದಂಥ ಜನವಲ್ಲಿ ವಿದ್ಯಾಧರ ರಾವ್ ದಯವಿಟ್ಟು ಜೋರಾದ ಚಪ್ಪಾಳೆಯನ್ನು ಅವರಿಗೆ. ಯಾಕೆಂದರೆ ತಂದೆಯ ಕೀರ್ತಿಯನ್ನು, ಯಾಕೆಂದರೆ ಮಗನ ಪರಿಚಯ ತಂದೆಯಿಂದ, ತಂದೆಯ ಪರಿಚಯ ಮಗನಿಂದ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇದಕ್ಕೆ ಸಾದೃಷ್ಟವಾಗಿ ನಮ್ಮ ಎದುರುಗಡೆ ನಿಂತ್ಕೊಂಡಿದ್ದಾರೆ ಶ್ರೀಯುತ ವಿದ್ಯಾಧರ ಅವರ ಅಮೃತ ತುಲ್ಯವಾದಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಈಗ ಆಲಿಸೋಣ. ಕಷ್ಟ ನಿವಾರಕರು ಇಷ್ಟಾರ್ಥಪ್ರದಾಯಕವಾದಂತಹ ಶ್ರೀ ಇಡಗುಂಜಿ ಮಹಾಗಣಪತಿಗೆ ತಲೆಬಾಗಿ ನಮ್ಮ ಎದುರುಗಡೆಯಲ್ಲಿ ರಾರಾಜಿಸುತ್ತಿರುವಂಥ ಆಂಜನೇಯನನ್ನು ಸ್ಮರಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ತಲೆಬಾಗುತ್ತಾ ವೇದಿಕೆಯ ಮುಂಭಾಗದಲ್ಲಿ ಸಂಖ್ಯಾದೃಷ್ಟಿಯಿಂದ ಕಡಿಮೆಯಾದರೂ ನಿಜವಾದ ಆಸಕ್ತರೇ ಕುಳಿತದ್ರಿಂದ ಮೊದಲಾಗಿ ನಿಮಗೆಲ್ಲರಿಗೂ ಅಭಿವಂದನೆಯನ್ನು ಸಲ್ಲಿಸುತ್ತಾ ನಮ್ಮಿಂದ ಅನೇಕ ನೆನಪಿನ ವಂಚವನ್ನು ಚಿರಸ್ಥಾಯಿಯಾಗಿ ನೀಡಿ ಬೌದ್ಧಿಕವಾಗಿ ಬಹಳ ಎತ್ತರಕ್ಕೆ ಇರುವಂತಹ ಈಗ ನಮ್ಮ ಕಣ್ಣು ಮುಂದೆ ಅಗೋಚರರಾದರೂ ಅವರ ನೆನಪುಗಳು ಶಾಶ್ವತ ಅಂತ ಚೇತನ ಶ್ರೀಯುತ ದಿವಂಗತ ದುರ್ಗಪ್ಪ ಗುಡಿಗಾರರನ್ನು ಮನಸಾರೆ ಸ್ಮರಿಸುತ್ತಾ ಇವತ್ತು ಒಂದು 3-4 ಕಾರಣಗಳಿಗಾಗಿ ಈ ಕಾರ್ಯಕ್ರಮ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಒಂದು, ದುರ್ಗಪ್ಪ ಗುಡಿಗಾರರ ನೆನಪಿನಲ್ಲಿ ಅವರ ವಿಷಯಕವಾಗಿ ಹೀಗೊಂದು ವೇದಿಕೆಯ ನಿರ್ಮಾಣ ಮಾಡಿ ಆ ಕಾರ್ಯಕ್ರಮದ ಸಂಪೂರ್ಣ ಹೊಣೆಯನ್ನು ಹೊತ್ತವರು ಉಮಾ ಗುಡಿಗಾರ, ಅಂದರೆ ದುರ್ಗಪ್ಪ ಗುಡಿಗಾರರ ಮಗಳು. ಒಬ್ಬ ಮಗ ಮಾಡಬೇಕಾದಂತಹ ಕಾರ್ಯವನ್ನು ಮಗಳು ಮಗನಿಗೆ ಸಮಾನವಾಗಿ ಮಾಡ್ತಾ ಇದ್ದಾಳೆ ಅಂತ ಆದರೆ ಮೊದಲಾಗಿ ಅವರನ್ನು ನಾವು ಅಭಿನಂದಿಸಲೇಬೇಕು. ಹಾಗೆ ಉಮಾ ಗುಡಿಗಾರರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಬೆನ್ನೆಲುವಾಗಿ ಪ್ರೋತ್ಸಾಹಕವಾಗಿ ನಿಂತಿರುವವರು ಅವರ ಪತಿಯವರು. ಕಳೆದ ವರ್ಷ ನಮ್ಮೂರಿನ ಒಂದು ಕಾರ್ಯಕ್ರಮಕ್ಕೆ, ರಸಮಂಜರಿ ಕಾರ್ಯಕ್ರಮಕ್ಕೆ ಗಂಡ ಹೆಂಡತಿ ನಾನೇ ಆಹ್ವಾನಿಸಿದ್ದೆ. ಆ ದಿವಸ ನಾನು ಇರಲಿಲ್ಲ. ವೇದಿಕೆಯಲ್ಲಿ ಸತಿಪತಿಗಳ ಒಂದು ಹೊಂದಾಣಿಕೆಯನ್ನು ನೋಡಿ ಮರುದಿವಸ ನನ್ನ ಹೆಂಡತಿ ಹೇಳಿತು, ಉಮಾ ಗುಡಿಗಾರರಿಗೆ ತುಂಬ ಪ್ರೋತ್ಸಾಹ ನೀಡ್ತಾರೆ ಅವರ ಮನೆಯವರು ಅಂತ. ಈ ಸಮಾಜ ಬೇರೆ ಬೇರೆ ಕಾರಣಕ್ಕಾಗಿ ಕಲಾ ಮಾಧ್ಯಮದಿಂದ ಉಳಿದ ಸಾಮಾಜಿಕವಾದ ಚಟುವಟಿಕೆಗಳಿಂದ ಹೆಣ್ಣು ಮಕ್ಕಳನ್ನು ಸ್ವಲ್ಪ ದೂರ ಇರಿಸಿತ್ತು ಒಂದು ಕಾಲದಲ್ಲಿ. ಈಗ ಹಾಗಿಲ್ಲ. ಪುರುಷನಿಗೆ ಯಾವ ವಿಭಾಗದಲ್ಲಿಯೂ ಕಡಿಮೆ ಇಲ್ಲದೆ ಇರುವ ಹಾಗೆ ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಪಡೀತಾ ಇದ್ದಾಳೆ. ಆದರೆ ಆ ಯಶಸ್ಸನ್ನು ಪಡೆಯುವಲ್ಲಿ ಮದುವೆ ಆಗುವುದಕ್ಕಿಂತ ಮೊದಲು ಅಪ್ಪ ಅಮ್ಮನ ಪ್ರೋತ್ಸಾಹ, ಮದುವೆ ಆದ ಮೇಲೆ ಗಂಡನ ಪ್ರೋತ್ಸಾಹ ಇದ್ದರೆ ಹೆಣ್ಣು ಖಂಡಿತ ಸಾಧನೆ ಮಾಡ್ತಾಳೆ ಎನ್ನುವುದಕ್ಕೆ ಉಮಾ ಗುಡಿಗಾರರವರು ಸಾಕ್ಷಿ. ಅಂಥ ಪತಿಯನ್ನು ಪಡೆದಿರುವಂಥ ಅವರು ನಿಜವಾಗಿಯೂ ಭಾಗ್ಯವಂತರು. ಇನ್ನು ಈ ದಿವಸ ಉದ್ಘಾಟಕರಾಗಿ ಆಗಮಿಸಿರುವಂತಹ ನನ್ನ ಆತ್ಮೀಯ ನಾಯಕರು, ಈ ದಿವಸ ನಾನು ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗಿ ನಿಯೋಜನೆಗೊಂಡಂತಿದ್ದರೆ ಆತ್ಮೀಯರಾದಂಥ ಮಾಂಕಾಳು ವೈದ್ಯರ ಪ್ರೋತ್ಸಾಹದಿಂದ. ಯಾಕೆಂದರೆ ಕೆಲವು ಮಾಧ್ಯಮಗಳು, ಕೆಲವು ಕಲೆಗಳಲ್ಲೆಲ್ಲ ಏನಾಗಿದೆ ಕೇಳಿದರೆ, ಪ್ರತಿಭೆ ಇದ್ದವರಿಗೆ, ಯೋಗ್ಯತೆ ಇದ್ದವರಿಗೆ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ. ಯಾರಿಗೆ ವಶೀಲಿ ಇದೆಯೋ, ಯಾರಲ್ಲಿ ಯಾವ ಕಾರ್ಯವನ್ನು ಮಾಡಿಕೊಳ್ಳುವಂಥ ಚಾಕಚಕ್ಯತೆ ಇದೆಯೋ ಅಂಥವರಿಗೆ ಅವಕಾಶ ಸಿಗುವುದು. ನಿಜವಾಗಿ ಯೋಗ್ಯತೆ ಇದ್ದವ ಮೂಲೆ ಗುಂಪಾಗಿ ಹೋಗುವುದು. ಆದರೆ ನನಗೆ ನಿರೀಕ್ಷೆ ಇರಲಿಲ್ಲ ನಾನು ಅಕಾಡೆಮಿಯ ಸದಸ್ಯನಾಗ್ತೇನೆ ಅಂತ. ನಮಗೆಲ್ಲ ಕೆಲಸ
ಎನ್ನುವ ನಿರ್ಲಕ್ಷ್ಯ ಇತ್ತು. ಸಚಿವರು ಬೆಂಗಳೂರಿನಿಂದ ಫೋನ್ ಮಾಡಿ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ, ಹೊಣೆಗಾರಿಕೆ ನಿಮ್ಮದು, ನಮ್ಮ ನಿರೀಕ್ಷೆಯನ್ನು ಹುಸಿ ಮಾಡಬೇಡಿ ಅಂತ ಹೇಳಿ ಬಹಳ ಸಂತೋಷ ಆಯಿತು. ಮರುದಿವಸ ಘೋಷಣೆ ಆಯಿತು. ಅಂತಹ ಆತ್ಮೀಯರಾದಂತಹ ಮಾಂಕಾಳ ವೈದ್ಯರ ಧರ್ಮಪತ್ನಿ ಡಾಕ್ಟರ್ ಪುಷ್ಪಲತಾ ಮೇಡಮ್ ಅವರು ಇವತ್ತು ಉದ್ಘಾಟಿಸಿದ್ದಾರೆ. ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಎನ್ನುವ ಸಂತೋಷಕ್ಕಿಂತಲೂ ಗಣಪತಿ ಕಾಯ್ಕಿಣಿಯವರು ಯಕ್ಷಗಾನ ಕಲಿಸುವುದಕ್ಕಾಗಿ ಮೇಡಮ್ ಕರೆ ಮಾಡಿದ್ರು ಎನ್ನುವುದನ್ನು ಕೇಳಿದಾಗ ಬಹಳ ಸಂತೋಷ ಆಯಿತು. ಒಬ್ಬ ಜನನಾಯಕರ ಧರ್ಮಪತ್ನಿಯಾಗಿ, ಒಂದು ವಿದ್ಯಾಸಂಸ್ಥೆಯ ರೂವಾರಿಯಾಗಿ, ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ಸ್ಥಾನಮಾನತೆಯನ್ನು ಪಡೆದಿರುವ ಮೇಡಮ್ನವರು ಈ ಪ್ರಾಯದಲ್ಲಿಯೂ ಯಕ್ಷಗಾನವನ್ನು ತಾನು ಕಲಿಬೇಕು ಎನ್ನುವ ಆಸೆಯನ್ನು ಹೊಂದಿದ್ದಾರೆ ಅಂತಾದರೆ ಅದು ನಿಜವಾಗಿ ಯಕ್ಷಗಾನದ ತಾಕತ್ತು. ಯಾಕೆಂದ್ರೆ ಅವರಿಗೆ ಮಕ್ಕಳ ಜೊತೆಯಲ್ಲಿಯೋ ಮನೆಯವರ ಜೊತೆಯಲ್ಲಿಯೋ ಕಾಲ ಕಳೆಯುವುದಕ್ಕೆ ಸಮಯ ಸಿಗುವುದಿಲ್ಲ. ಅಂಥದ್ರಲ್ಲಿ ನನಗೆ ಕೇಳಿದೆ, ಯಕ್ಷಗಾನ ಮೊದಲಿಂದಲೂ ಆಸಕ್ತಿ ಇತ್ತ ಮೇಡಮ್ ಅಂತ, ಭರತನಾಟ್ಯ ಕಲಿತಿದ್ದೆ ಅಂತ ಹೇಳಿದೆ. ನಾನು 7 ವರ್ಷದಿಂದ ಕೌಲಕ್ಕಿಯಲ್ಲಿ ಯಕ್ಷಗಾನ ಶಾಲೆಯನ್ನು ನಡೆಸ್ತಾ ಇದ್ದೇನೆ. 40 ಜನ ವಿದ್ಯಾರ್ಥಿಗಳಿದ್ದಾರೆ. ಬ್ಯಾಂಕ್ನಲ್ಲಿ ಟೀಚರ್ ಆಗಿದ್ದವರು, ಬ್ಯಾಂಕಲ್ಲಿ ಉದ್ಯೋಗದಲ್ಲಿದ್ದವರು ನಮ್ಮ ಯಕ್ಷಗಾನ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಒಳ್ಳೊಳ್ಳೆಯ ರೀತಿಯಲ್ಲಿ ತಯಾರಾಗಿದ್ದಾರೆ. ಅದರಲ್ಲಿ ಅಧಿಕ ಸಂಖ್ಯೆಯಲ್ಲಿರುವವರು ಹೆಣ್ಮಕ್ಕಳು. ಅಂಥವರು ಯಕ್ಷಗಾನ ಕಲಿಯುವ ಮನಸ್ಸು ಮಾಡ್ತಾರೆ ಅಂತಾದರೆ ಯಕ್ಷಗಾನ ಎಷ್ಟು ವ್ಯಾಪಿಸಿದೆ ಎನ್ನುವುದಕ್ಕೆ ಸಾಕ್ಷಿ. ಹಾಗಾಗಿ ನಿಜವಾಗಿ ಮೇಡಮ್ ಅವರು ಯಕ್ಷಗಾನ ಕಲಿತಾರೆ ಅಂತಾದರೆ ಖಂಡಿತ ನಮ್ಮ ಸಚಿವರಿಗೆ ಹೇಳಿ ಆದರೂ ನಾವು ಒಂದೆರಡು ಕಾರ್ಯಕ್ರಮದಲ್ಲಿ ಅವರನ್ನು ಕಾಣಲೇಬೇಕು. ಅಂತ ಭಾಗ್ಯ ಆದಷ್ಟು ಬೇಗ ಲಭ್ಯ ಆಗಲಿ. ಇನ್ನು ದುರ್ಗಪ್ಪ ಗುಡಿಗಾರರವರ ವ್ಯಕ್ತಿತ್ವದ ಕುರಿತಾಗಿ ವೇದಿಕೆಯಲ್ಲಿದ್ದ ಪ್ರತಿಯೊಬ್ಬರು ಮಾತಾಡಿದ್ದಾರೆ. ನಾನು 15-16 ವರ್ಷ ದುರ್ಗಪ್ಪ ಗುಡಿಗಾರರ ಜೊತೆಯಲ್ಲಿ ಪೆರಡೂರು ಮೇಳದಲ್ಲಿ ರಂಗವನ್ನು ಹಂಚಿಕೊಂಡವರು. ನಾನು ಯಕ್ಷಗಾನಕ್ಕೆ ಸೇರಿದ 5ನೇ ವರ್ಷಕ್ಕೆ ಬಯಲಾಟ ಮೇಳದಿಂದ ಪೆರಡೂರು ಮೇಳಕ್ಕೆ ಹೊಸದಾಗಿ ಹೋದರು. ದುರ್ಗಪ್ಪ ಗುಡಿಗಾರರ ಯಕ್ಷಗಾನ ಜೀವನ ಅಂತ ಹೇಳಿದರೆ ಅದೊಂದು ವರ್ಣರಂಜಿತವಾದಂಥ ಅಧ್ಯಾಯ, ಅದೊಂದು ಸುವರ್ಣ ಯುಗ, ಅದೊಂದು ಯಕ್ಷಗಾನದ ಪರ್ವಕಾಲ. ಅದು ಮತ್ತೆ ಮುಂದೆ ಬರಲಿಕ್ಕೂ ಸಾಧ್ಯ ಇಲ್ಲ, ಹಿಂದಾಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಏನು ಪೆರಡೂರು ಮೇಳಕ್ಕೆ ನಾವು ಹೋಗುವಾಗ ಕಾರೇಶ್ವರು, ಸುರೇಶ್ ಶೆಟ್ಟರು, ದುರ್ಗಪ್ಪ ಗುಡಿಗಾರರು, ಇವತ್ತು ಸನ್ಮಾನಿತರಾದಂಥ ಬೋಳಗೆರೆ ಗಜಾನನ ಭಂಡಾರಿಯವರು, ಆಮೇಲೆ ಚಂಡೆಯಲ್ಲಿ ಗುರುವಂತೆ ಗಜಾನನ ದೇವಾಡಿ. ಅದೊಂದು ಅದ್ಭುತವಾದ ಹಿಮ್ಮೇಳ. ಯಕ್ಷಗಾನದ ಅಭಿಮಾನಿಗಳು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ವರ್ಣರಂಜಿತವಾದಂಥ ಬದುಕನ್ನು ಕಂಡವರು. ಈಗ ಮದ್ದಳೆಯನ್ನೆಲ್ಲ ಬಡಿಯುವುದು ಅಥವಾ ಬಾರಿಸುವುದು. ದುರ್ಗಪ್ಪ ಗುಡಿಗಾರರು ಮದ್ದಳೆಯನ್ನ ನುಡಿಸುವುದು. ಧಾರೇಶ್ವರ ಭಾಗವತರ ಪದ್ಯ, ದುರ್ಗಪ್ಪ ಗುಡಿಗಾರರ ಮದ್ದಳೆ, ಗಜಾನನ ದೇವಾಡಿಗರ ಚೆಂಡೆ, ಅದು ಯಾವ ಯಕ್ಷಗಾನ ಪ್ರೇಮಿಯೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಅದ್ಭುತ. ಚಿತ್ತಾಣಿಯವರು, ನನ್ನ ತಂದೆಯವರು, ಸಿದ್ದಗಟ್ಟೆ ಚನ್ನಪ್ಪ ಶೆಟ್ಟರು, ಆಗೋಡು ಮೋಹನ್ ದಾಶಮಿಯವರು, ಗೋಪಾಲಾಚಾರ್ಯರು, ಆನಂತರ ಕಣ್ಣಿಮನೆಯವರು, ಹುಡುಗೋಡು ಚಂದ್ರಾಸ್ ಅವರು, ಘಟಾನುಘಟಿಗಳೆಲ್ಲ ಮೇಳೈಸಿದಂಥ ಕಾಲ. ಆಗ ನಮಗೆ ಟೆಂಟ್ ಮೇಳದ ತಿರುಗಾಟ ಹೊಸ್ತು. ಅದು ಒಂದು ರೀತಿ ಸಂತೆಯಲ್ಲಿ ತಂದೆ ತಾಯಿಗಳ ಕಳ್ಕೊಂಡ ಮಗುವಿನ ಪರಿಸ್ಥಿತಿ. ನಮಗೆ ಎಲ್ಲ ದೊಡ್ಡ ಕಲಾವಿದರು ಭಯ. ಆಗ ನಮಗೆ ಧೈರ್ಯವನ್ನು ಹೇಳಿಕೊಟ್ಟವರು ದುರ್ಗಪ್ಪ ಗುಡಿಗಾರರು ಮತ್ತು ಶ್ರೀಯುತ ಧಾರೇಶ್ವರ ಅವರು. ಮದ್ದಳೆಯ ಒಂದು ಅಧ್ಯಾಯ ಎನ್ನುವುದು ದುರ್ಗಪ್ಪ ಗುಡಿಗಾರರ ಕಾಲದ ಅಂತ್ಯ ಆಗಿದೆ. ಈಗಲೂ ಮದ್ದಳೆ ಚಂಡೆ ಯಕ್ಷಗಾನದಲ್ಲಿ ಉಂಟು. ಭಾಗವತಿಕೆ ಮತ್ತು ನಿರ್ದೇಶನದ ಒಂದು ಅಧ್ಯಾಯ ಎನ್ನುವುದು ಧಾರೇಶ್ವರ ಭಾಗವತರ ಸಾವಿನಿಂದ ಅದು ಅಲ್ಲಿಗೆ ಮುಗಿದಿತ್ತು. ಈಗಲೂ ಭಾಗವತರಿದ್ದಾರೆ. ಹಾಗಂತ ಯಕ್ಷಗಾನ ಮುಗಿಯುವುದಿಲ್ಲ, ಯಕ್ಷಗಾನ ಯಾವ ಕಾಲಕ್ಕೂ ಅಳಿಯುವುದಿಲ್ಲ. ಈಗಲ್ಲ, ಇನ್ನು ಶತಮಾನ ಕಾಲದವರೆಗೂ ಯಕ್ಷಗಾನ ಕಲೆ ಇದ್ದೇ ಇರುತ್ತದೆ. ಯಾಕೆಂದರೆ ಯಕ್ಷಗಾನ ಕಲೆ ಎನ್ನುವುದೊಂದು ಜೀವಂತ ಕಲೆ. ಉಳಿದ ಎಲ್ಲ ಕಲೆಗಳಲ್ಲಿ ನಾವು ಕಂಠಪಾಠ ಮಾಡಿ, ರಿಹರ್ಸಲ್ ಮಾಡಿ, ಆ ದಿವಸ ಹೀಗೆ ಹಾಗೆ ಹಾಗೆ ಹಿಂದೂಗಳಿಂದ ಹೇಳುವವರು ಎಲ್ಲ ಇರ್ತಾರೆ. ಯಕ್ಷಗಾನದಲ್ಲಿ ಮಾತ್ರ ಆಗಲ್ಲ. ಪದ್ಯ ನೋಡಿಕೊಂಡು, ಎದುರುಗಡೆ ಇರುವ ವೇಷಧಾರಿಯ ಮನಸ್ಥಿತಿ ತಿಳ್ಕೊಂಡು ಆಗಿದ್ದಾಗ ಉತ್ಪಾದನೆ ಆಗುತ್ತೆ. ಪ್ರತ್ಯುತ್ಪನ್ನ ಮತ್ತಿತ್ತು. ನಾವೆಲ್ಲ
ಭಾಗವತರ ರಾಗ ಆ ರೀತಿ ಹಾಡುತ್ತದೆ, ಮದ್ದಳೆಯು ಚಂಡೆಯು ನುಡಿಯುತ್ತದೆ. ಆದ್ರಿಂದ ಈಗ ಯಕ್ಷಗಾನ ಕವಲೊಡೆದಿದೆ. ಹಿಂದಿನ ಯಕ್ಷಗಾನದ ವೇಷಭೂಷಣ ಈಗ ಇಲ್ಲ, ಹಿಂದಿನ ಯಕ್ಷಗಾನದ ರೀತಿ ನೀತಿಗಳು ಈಗ ಇಲ್ಲ. ಒಂದು ಚಂದ್ರಹಾಸ ಚರಿತ್ರೆಯೋ ನಳದಮಯಂತಿಯೋ ಪ್ರಸಂಗ ಆದರೆ ಆಗ ಇಡೀ ರಾತ್ರಿ ಆಡ್ತಾ ಇದ್ರು, ಜನ ನೋಡ್ತಾ ಇದ್ರು, ಜನ ಸಂತೋಷ ಪಡ್ತಾ ಇದ್ರು. ಅದೇ ಈಗ ನಾವು ನಳದಮಯಂತಿಯೋ ಚಂದ್ರಹಾಸ ಚರಿತ್ರೆಯೋ ಇಡೀ ರಾತ್ರಿ ಆಟ ಆಡಿದ್ರೆ ನಾವು ಮಾತ್ರ ಆಟ ಮಾಡುವುದು ಮಾತ್ರ ನೋಡ್ಬೇಕು. ಯಾಕೆಂದ್ರೆ ಪ್ರಪಂಚವೇ ಈಗ ವೇಗ, ಫಾಸ್ಟ್, ಯಾರಿಗೂ ಕುಳಿತುಕೊಳ್ಳಲಿಕ್ಕೆ ಸಮಯ ಇಲ್ಲ. ಹಾಗಾಗಿ ಚಂದ್ರಹಾಸ ಚರಿತ್ರೆ ನಳದಮಯಂತಿಯ ಪ್ರಸಂಗಗಳು ಈಗ ರಾತ್ರಿ 4 ಆಗ್ತದೆ. ಹೋದನು ಬಂದನು ಇದ್ದನು ಎದ್ದನು, ಏನಾಯ್ತು ಕೇಳಬೇಡಿ, ಆಟ ಒಳ್ಳೆಯದಾಗಿದೆ. ಅಂದ್ರೆ ಆ ಮನಸ್ಥಿತಿ ಆಗಿದೆ. ಈಗ ಯಾವುದು ತಡ ಆಗುವುದಿಲ್ಲ, ಯಾವುದು ವಿಳಂಬ ಆಗುವುದಿಲ್ಲ. ನಮ್ಮ ಅಜ್ಜನ ಕಾಲಕ್ಕಿದ್ದ ಹಾಗೆ ನಮ್ಮ ಅಪ್ಪನ ಕಾಲಕ್ಕಿರಲಿಲ್ಲ, ನಮ್ಮ ಅಪ್ಪನ ಕಾಲಕ್ಕಿದ್ದ ಹಾಗೆ ನನ್ನ ಕಾಲಕ್ಕಿಲ್ಲ, ನನ್ನ ಕಾಲಕ್ಕೆ ಮಕ್ಕಳ ಕಾಲಕ್ಕೆ ನಮ್ಮ ಕಾಲದ ಹಾಗೆ ಇರುವುದಿಲ್ಲ. ಅಂದ್ರೆ ಬದಲಾವಣೆ ಎನ್ನುವುದು ಜಗದ ನಿಯಮ. ಅದನ್ನು ಸ್ವೀಕರಿಸುವುದು ಒಳ್ಳೆಯ ಮನಸ್ಥಿತಿಯ ಲಕ್ಷಣ. ಅಲ್ಲಲ್ಲಿ ಒಬ್ಬೆ ಕೇಳಬಹುದು, ಹಾಗಾಯ್ತು ಹೀಗಾಯ್ತು, ಯಕ್ಷಗಾನಕ್ಕೆ ಅವನತಿ ಕಾಲ ಏನಿಲ್ಲ. ಯಾರು ಯೋಚನೆ ಮಾಡುವುದು ಬೇಡ. ಯಕ್ಷಗಾನಕ್ಕಂತೂ ಯಾವ ಕಾಲಕ್ಕೂ ಅಳಿವಿಲ್ಲ. ಎಲ್ಲಿಯವರೆಗೆ ದೇವಸ್ಥಾನಗಳಿಂದ ಹೊರಟಿರುವ ಮೇಳಗಳು ಮತ್ತೆ ಎಲ್ಲಿಯವರೆಗೆ ದಾನಿಗಳ ಕೃಪೆಯಿಂದ ನಡೆಯುವ ಮೇಳಗಳು, ಯಕ್ಷಗಾನ ಕಲಾವಿದರಿಗೆ ಸಪೋರ್ಟ್ ಮಾಡುವಂತಹ ದಾನಿಗಳಿರ್ತಾರೋ ಅಲ್ಲಿಯವರೆಗೆ ಯಕ್ಷಗಾನಕ್ಕೆ ಯಾವ ತೊಂದರೆ ಆಗುವುದಿಲ್ಲ. ಹಾಗಾಗಿ ಈಗ ಯಕ್ಷಗಾನಕ್ಕೆ ಬೇಕಾದಷ್ಟು ಅನುಕೂಲತೆಗಳು ಉಂಟು. ಯಕ್ಷಗಾನ ಕಲಾವಿದರಿಗೆ ಒಳ್ಳೆಯ ವೇತನ ಉಂಟು. ದುರ್ಗಪ್ಪ ಗುಡಿಗಾರರಂತವರ ಕಾಲದಲ್ಲಿ ಅದು ಇರಲಿಲ್ಲ. ನನ್ನ ತಂದೆಯವರು ದುರ್ಗಪ್ಪ ಗುಡಿಗಾರರೆಲ್ಲ ಜೀವನವನ್ನ ತುಂಬ ಕಷ್ಟದಲ್ಲೇ ಸಾಗಿಸಿದರು. ನಾನು ತೀರಾ ಹತ್ತಿರದಿಂದ ನೋಡ್ತಾ ಇದ್ದೆ ಗುಡಿಗಾರರನ್ನು. ಎಲ್ಲಿಯವರೆಗೆ ಕೇಳಿದರೆ ಒಂದು ದಿವಸ ಅವರು ಒಂದೊಂದು ಹೊತ್ತಿಗೆ ತೆಗೆದುಕೊಳ್ಳುವ ಮಾತ್ರೆ ಹೀಗೆ ಬೊಗಸೆಯಲ್ಲಿ ಹಿಡ್ಕೊಳ್ತಿದ್ರು. ಒಂದೊಂದು ಮಾತ್ರೆ ತಗೊಳ್ಳುವುದಲ್ಲ, ಬೊಗಸೆಯಲ್ಲಿ ಮಾತ್ರೆಯನ್ನು ಹಿಡ್ಕೊಂಡು ಅದನ್ನು ಹೀಗೆ ತಿಂದು ಒಂದು ತಂಬಿಗೆ ನೀರು ಕುಡಿತಾ ಇದ್ದೆ. ಕಣ್ಣಾರೆ ಕಂಡ ಸತ್ಯ ಇದೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಬೇರೆ ಬೇರೆ ವೈಯಕ್ತಿಕವಾದ ಸಮಸ್ಯೆ, ಸಾಂಸಾರಿಕವಾದಂತಹ ಸಮಸ್ಯೆ ಇದ್ದರೂ ಸಹ ರಂಗಕ್ಕೆ ಬಂದಾಗ ಗುಡಿಗಾರರ ವ್ಯಕ್ತಿತ್ವವೇ ಬದಲಾಗಿ ಹೋಗ್ತಾ ಇತ್ತು. ಅವರಿಗೆ ಒಳ್ಳೆ ಬಿಳಿ ಬಟ್ಟೆ, ಅದು ಬಹಳ ಚಂದ, ದೊಡ್ಡ ದೇಹ, ಆ ದೊಡ್ಡ ಬಟ್ಟೆಯ ಮೇಲೆ ಆ ದೊಡ್ಡ ಮದ್ದಳೆ, ಮತ್ತೊಂದು ಸಣ್ಣ ಮದ್ದಳೆ ಇಟ್ಟುಕೊಂಡು ದುರ್ಗಪ್ಪ ಗುಡಿಗಾರರು ಕೂತ್ಕೊಂಡು ಅಂದರೆ ಅವರು ಮದ್ದಳೆ ನುಡಿಸುವುದು ಬೇಡ, ಅಷ್ಟು ಮಾಡಿದರೆ ಅದನ್ನು ನೋಡ್ತಾ ಇದ್ರು. ಈಗಿನ ಮದ್ದಳೆಗಾರರೆಲ್ಲ ಮದ್ದೆ ಬಾರಿಸುವಾಗ ಹೀಗೆ ಹಾಗೆ ಅಂತ ಬಾರಿಸಿ ತಲೆಯನ್ನು ಕುಡಿಸಿ ದೇಹ ಕುಡಿಸಿ ಏನೇನೋ ಮಾಡ್ತಾರೆ. ದುರ್ಗಪ್ಪ ಗುಡಿಗಾರ ಹೀಗೆ ಕೂತ್ಕೊಂಡು ಹೀಗೆ ಮಾಡ್ತಾ ಹೋಗಿ ಬಿಟ್ಟರೆ ಒಂದು ಸ್ವಲ್ಪವೂ ತಲೆ ಅಲುಗಾಡಿಸುವುದು, ದೇಹ ಅಲುಗಾಡಿಸುವುದು ಸಾಧ್ಯವೇ. ಅವ್ರ ಕೈ ಬೆರಳುಗಳು ಮಾತ್ರ ನುಡಿತಾ ಇತ್ತು ಬಿಟ್ಟರೆ ದೇಹ ಸ್ಥಿತಪ್ರಜ್ಞನ ಹಾಗೆ, ತಪಸ್ಸಿನ ಕೂಟ ಹಾಗೆ, ಅಷ್ಟು ಚಂದ. ಈ ಕಡೆಯಲ್ಲಿ ದಾರೇಶ್ವರ ಬಾಬು ಸುಮ್ಮನೆ ದುರ್ಗಪ್ಪಣ್ಣಿಗೆ ಕೀಟ್ಲೆ ಮಾಡ್ತಾ ಇದ್ರು, ಅವರವರೇ ತಮಾಷೆ ಮಾಡ್ತಾ ಇದ್ರು. ಇವರಲ್ಲೇ ಆ ನಗೆ ಆಡುವಾಗ ಇಷ್ಟು ಮಾತ್ರ ಕಾಣುದು, ದುರ್ಗಪ್ಪಣ್ಣ ನಗೆ ಆಡ್ತಾ ಇದ್ದಾರೆ ಅಂತ ಗೊತ್ತಾಗುವುದು ಯಾವಾಗ ಕೇಳಿ ಹೊಟ್ಟೆ ಅಲುಗಾಡ್ತಾ ಇದ್ದಾರೆ. ಅದೆಲ್ಲ ನೀವು ಎಣಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಒಂದು ಅದ್ಭುತ. ಅಷ್ಟೇ ಸೀದಾ ಜನ ಪಾಪ ಯಕ್ಷಗಾನಕ್ಕೆ ಬೇಕಾದಷ್ಟನ್ನು ಕೊಟ್ಟು ಯಕ್ಷಗಾನಕ್ಕಾಗಿ ಜೀವಮಾನವನ್ನೇ ತೆಗೆದು ಯಕ್ಷಗಾನವೇ ತನ್ನ ಉಸಿರು ಎನ್ನುವ ರೀತಿಯಲ್ಲಿ ಬದುಕಿದೆ. ಕಲಾವಿದರಿಗಾಗಲಿ, ಪ್ರೇಕ್ಷಕರಿಗಾಗಲಿ, ಮೇಳದ ಯಜಮಾನರಿಗಾಗಲಿ ಯಾರಿಗೂ ಅನ್ಯಾಯ ಮಾಡದೆ ತಮ್ಮ ಜೀವಮಾನವನ್ನು ಯಕ್ಷಗಾನಕ್ಕೆ ತೆಗೆದವರು ದುರ್ಗಪ್ಪುಡಿಗಾರ. ಆದರೆ ಯಕ್ಷಗಾನ ಅವರಿಗೆ ಬೇಕಾದದ್ದನ್ನು ಕೊಡಲೇ ಇಲ್ಲ. ಕೊನೆಯ ಪಕ್ಷ ಒಂದು ದೊಡ್ಡ ಮಟ್ಟದ ಪ್ರಶಸ್ತಿ ಕೊಡಿಸಲಿಕ್ಕೂ ಯಾರೂ ಪ್ರಯತ್ನ ಮಾಡಲಿಲ್ಲ. ಅಥವಾ ದುರ್ಗಪ್ಪ ಗುಡಿ ಮದ್ದಳೆಗಾರರಿಗೆ ಪ್ರೇಕ್ಷಕರು ಚಪ್ಪಾಳೆ ಕಟ್ಟುವುದು, ಅಂದರೆ ಮದ್ದಳೆಗಾರರು ರಂಗಕ್ಕೆ ಬಂದಾಗ ಪ್ರೇಕ್ಷಕರು ಚಪ್ಪಾಳೆ ಕಟ್ಟಿ ಸ್ವಾಗತಿಸುವುದು ಪ್ರಾರಂಭ ಆದದ್ದು ದುರ್ಗಪ್ಪ ಗುಡಿಗಾರರಿಂದ. ಈಗ ಎಲ್ಲ ಮದ್ದಳೆಗಾರರು ಚಪ್ಪಾಳೆ ಕಟ್ತಾರೆ. ಒಬ್ಬ ಭಾಗವತರು ರಂಗಸ್ಥಳಕ್ಕೆ ಬಂದಾಗ ಚಪ್ಪಾಳೆ ಕಟ್ಟಿ ಸ್ವಾಗತಿಸುವುದು ಪ್ರಾರಂಭ ಆದದ್ದು ದಿವಂಗತ ಕಾಳಿಂಗನವರ ಕಾಲದಿಂದ ಅನಿಸಿ. ಅದು ಬಿಟ್ಟರೆ ಮದ್ದಳೆಗಾರರಿಗೆ ಒಂದು ಚಪ್ಪಾಳೆ ಕಟ್ಟಿ ಸ್ವಾಗತಿಸಿದ್ದು ದುರ್ಗಪ್ಪ ಗುಡಿಗಾರರಿಗೆ.
ಬಳಿಗಾರರು ಯಕ್ಷಗಾನ ರಂಗಸ್ಥಳವನ್ನು ವರ್ಣರಂಜಿತ ಮಾಡಿದೆ. ಮದ್ದಳೆಗಾರಿಕೆಗೆ ಒಂದು ವಿಶೇಷವಾದಂತಹ ಮೌಲ್ಯವನ್ನು ತಂದುಕೊಟ್ಟರು. ಆದರೆ ವೈಯಕ್ತಿಕವಾದಂತಹ ಬದುಕಿನಲ್ಲಿ ಕಷ್ಟ, ನೋವು, ದುಃಖ ಅದನ್ನೇ ಅನುಭವಿಸಿದೆ. ಅವರಿಗೆ ಅಂತಲ್ಲ, ಸಾಧಾರಣ ಆ ತಲೆಮಾರಿನಲ್ಲಿದ್ದ ಎಲ್ಲ ಕಲಾವಿದರು ಬಹಳ ಕಷ್ಟದಲ್ಲಿಯೇ ಜೀವನವನ್ನು ಸಾಗಿಸಿದೆ. ಅಂತಹ ದುರ್ಗಪ್ಪ ಹುಲಿಗಾರರಿಗೆ ಮೇಡಮ್ ಅವರು ಹೇಳಿದ ಹಾಗೆ ಪ್ರಶಸ್ತಿಯನ್ನು ಕೊಡುವ ವಿಷಯದಲ್ಲಿ ಈಗಲೂ ಅವಕಾಶ ಉಂಟು. ಯಾಕೆಂದರೆ ದುರ್ಗಪ್ಪ ಹುಲಿಗಾರ ಮೆಮೋರಿಯಲ್ ಯಕ್ಷಗಾನ ಆರ್ಟ್ ಅಕಾಡೆಮಿ ಚಾರಿಟೇಬಲ್ ಟ್ರಸ್ಟ್ ಎನ್ನುವ ಹೆಸರಿನಲ್ಲಿ ಉಮಾ ಹುಲಿಗಾರರು ಕಾರ್ಯೋನ್ಮುಖರಾಗಿದ್ದಾರೆ. ತಂದೆಯ ಹೆಸರಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಅನುದಾನವನ್ನು ಮರಣೋತ್ತರವಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವ ವಿಷಯದಲ್ಲಿ ದಯವಿಟ್ಟು ಮೇಡಮ್ ಅವರು ಮುಂದಾಗಬೇಕು. ಯಾಕೆಂದರೆ ನಿಜವಾಗಿ ನಮ್ಮಿಂದ ಮರೆಯಾದಂತಹ ದುರ್ಗಪ್ಪ ಹುಲಿಗಾರರ ಆತ್ಮಕ್ಕೆ ಶಾಂತಿ ಕೋರಿ ನಾವು ಸಲ್ಲಿಸುವಂತಹ ಒಂದು ಶ್ರದ್ಧಾಂಜಲಿ ನೆನಪು ಅಂತ ಹೇಳಿದರೆ ಕೊನೆಯ ಪಕ್ಷ ಮರಣೋತ್ತರವಾಗಿ ಅವರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಂದುಕೊಡುವುದು. ಸರ್ ಹೇಳಿದ ಹಾಗೆ ದುರ್ಗಪ್ಪ ಹುಲಿಗಾರರು, ನಾನು ಕಳೆದ ಸಾರಿ ಒಂದೆರಡು ಕಡೆ ಭಾಷಣ ಮಾಡಿ ತುಂಬ ಗಲಾಟೆ ಆಗಿದೆ. ಉತ್ತರ ಕನ್ನಡವನ್ನು ತೆಗೆದುತ್ತೀರಿ, ದಕ್ಷಿಣ ಕನ್ನಡವನ್ನು ಹೊಗಳುತ್ತೀರಿ ಅಂತ. ವಾಸ್ತವ ಸತ್ಯವನ್ನು ಹೇಳಿ, ಅದೇ ದುರ್ಗಪ್ಪ ಹುಲಿಗಾರರು ಕುಂದಾಪುರ, ಉಡುಪಿ ಆ ಕಡೆ ಹುಟ್ಟಿದ್ದೇ ಹೌದಾದರೆ ಬಹುಶಃ ಯಾವುದಾದ್ರೂ ಒಂದು ಜನನಿಬಿಡವಾದಂತಹ ಸರ್ಕಲ್ಗೆ ದುರ್ಗಪ್ಪ ಹುಲಿಗಾರನ ಹೆಸರು ರಾರಾಜಿಸ್ತಾ ಇರ್ತೀವಿ. ನಮ್ಮಲ್ಲಿ ಏನಾಗಿದೆ ಕೇಳಿದರೆ, ಶ್ರೇಷ್ಠಾತಿ ಶ್ರೇಷ್ಠ ಕಲಾವಿದರು ಹುಟ್ಟಿದ್ದು ಪೂರ್ಣ ಉತ್ತರ ಕನ್ನಡದಲ್ಲಿ. ಯಕ್ಷಗಾನಕ್ಕೆ ಏನು ಬೇಕೋ ಅದನ್ನು ಕೊಡುವವರು ಪೂರ್ಣ ದಕ್ಷಿಣ ಕನ್ನಡದಲ್ಲಿ. ನಮ್ಮಲ್ಲಿ ನೋಡ್ಲಿಕ್ಕೆ ಮನಸ್ಸು, ಕೊಡ್ಲಿಕ್ಕೆ ಬಹಳ ಯೋಚನೆ ಮಾಡ್ತೇವೆ. ಈಚೆಗೆ ನನಗೆ ನೋಡ್ಲಿಕ್ಕೂ ಬರುವುದು, ಏನು ಕೊಡುವುದು ಬೇಡ, 1 ಗಂಟೆ 2 ಗಂಟೆ ಬಂದು ಕೂತ್ಕೊಳ್ಳಿ ಅಣ್ಣ ಅಂತ ಹೇಳಿದ್ರೆ ಅದಕ್ಕೂ ಇಷ್ಟ ಇಲ್ಲ. ಇನ್ನು ನಾನು ನನ್ನಂಥವ್ರು ಏನಾದರೂ ಒಂದು ಸಂಘಟನೆ ಮಾಡಿಕೊಂಡು ಹೊರಟ್ರೆ, ಇದ್ರದ್ದೇನೋ ಬಡ ಹೊಡ್ಲಿಕ್ಕೆ ಹೊರಟಾನೆ ಅಂದರೆ ಯಾವುದರಲ್ಲಿ ಸಮಾಧಾನ ಇದೆ. ನೋಡಿ, ದಕ್ಷಿಣ ಕನ್ನಡ ಕುಂದಾಪುರದಲ್ಲಿ ಎಷ್ಟು ಕಾರ್ಯಕ್ರಮಗಳು, ಎಷ್ಟು ಕಲಾವಿದರಿಗೆ ಸಹಾಯ, ಎಷ್ಟು ಕಲಾವಿದರಿಗೆ ಮನೆ, ಎಷ್ಟು ಕಲಾವಿದರಿಗೆ ಅನುಕೂಲ. ಅದರಲ್ಲಿಯೂ ಯಕ್ಷಗಾನ ಕ್ಷೇತ್ರದಲ್ಲಿ ನಮ್ಮ ಹೊನ್ನಾವರ ತಾಲೂಕು ಅಂದರೆ ಭಟ್ಕಳ ನಂತರ ಹೊನ್ನಾವರ ಭಟ್ಕಳ ತಾಲೂಕು, ಭಟ್ಕಳ ತಾಲೂಕಿನಲ್ಲಿ ಕಲಾವಿದರು ಕಡಿಮೆ. ಕುಂದಾಪುರ ತಾಲೂಕಿನಲ್ಲಿ ಯಕ್ಷಗಾನ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿದ್ದವರು ಕುಂದಾಪುರ ತಾಲೂಕು. ಆದರೆ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಶ್ರೇಷ್ಠ ಕಲಾವಿದರು ಹುಟ್ಟಿದ್ದು ಹೊನ್ನಾವರ ತಾಲೂಕು. ಪದ್ಮಶ್ರೀ, ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಶಸ್ತಿಗೆ ಭಾಜನರಾದವರು ನಮ್ಮ ಹೊನ್ನಾವರ ತಾಲೂಕಿನವರು. ಆದರೆ ಎಲ್ಲ ಆ ಕಾಲದ ಕಲಾವಿದರು ಬದುಕನ್ನು ಕಟ್ಟಿಕೊಂಡದ್ದು ದಕ್ಷಿಣ ಕನ್ನಡದಲ್ಲಿ, ಕುಂದಾಪುರ, ಉಡುಪಿ. ಹೀಗಾಗಿ ದುರ್ಗಪ್ಪ ಹುಲಿಗಾರರ ಬಗ್ಗೆ ನಾವೀಗ ಹೇಳ್ಬೋದು, ಏನಾದರೂ ಮಾಡೋಣ ಎನ್ನುವುದು ಕೇವಲ ಅಲ್ಲಿಗೆ ನಿಲ್ಲಬಾರದು. ಉಮಾ ಹುಲಿಗಾರರವರ ಪ್ರಯತ್ನಕ್ಕೆ ನಾವೆಲ್ಲ ಬೆಂಬಲವನ್ನು ನೀಡೋಣ. ಹೇಗೂ ನಮ್ಮ ಮೇಡಮ್ ಇದ್ದಾರೆ, ಅವರು ಯಕ್ಷಗಾನದ ವೇಷ ಮಾಡುವ ಬಗ್ಗೆ ಆಸಕ್ತಿ ತಳೆದಿದ್ದಾರೆ ಅಂತ ಆದ್ಮೇಲೆ ಒಂದೆರಡು ವೇಷ ಮಾಡಿದ್ರೆ ನಮಗೆ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗಾಗಿ ಉಮಾ ಹುಲಿಗಾರರಿಗೆ ಕಿವಿ ಮಾತು, ಎಷ್ಟೇ ಕಷ್ಟ ಆದರೂ ಮೊದಲು ಮೇಡಮ್ ಅವರು ವೇಷ ಮಾಡಿಸಿ. ಒಂದು ಸಾರಿ ವೇಷ ಮಾಡಿದ್ರೆ ಮತ್ತೆ ಯಕ್ಷಗಾನ ಬಿಡುವುದಿಲ್ಲ. ಯಾಕಂದರೆ ಯಕ್ಷಗಾನದ ತಾಕತ್ತು ಹಾಗೆ. ನನ್ನ ಮಿಸ್ಸಸ್ ಮೊದಲು ವೇಷ ಮಾಡ್ತಾ ಇದ್ರು, ಮದುವೆಗಿಂತ ಮೊದಲು. ಮದುವೆ ಆದಮೇಲೆ ಒಂದು 6-8 ವರ್ಷ ಯಕ್ಷಗಾನ ಬಿಟ್ಟರು. ಮಕ್ಕಳು, ಸಂಸಾರ, ಹೊಸದಾಗಿ ಬಂದದ್ದು, ಈ ಎಲ್ಲ ಅವಸ್ಥೆ. ಈಗ ಮತ್ತೆ 4 ವರ್ಷದಿಂದ ಯಕ್ಷಗಾನ ವೇಷ ಮಾಡ್ತಾಳೆ, ಭಾಗವತಿಗೆ ಕಲಿತಾ ಇದ್ದಾಳೆ. ಉಮಾ ಹುಲಿಗಾರರಿಗೆ ಗೊತ್ತು. ಯಕ್ಷಗಾನ ಶಾಲೆಯನ್ನು ಅವಳೇ ನಡೆಸ್ತಾ ಇದ್ದಾಳೆ. 40 ಜನ ವಿದ್ಯಾರ್ಥಿಗಳನ್ನು ಅವಳೇ ಕಲಿಸುವುದರ ಮೂಲಕ ಗಣೇಶ್ ನಾಯ್ಕರವರ ಗುರುಗಳಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. ಅಂದರೆ ಒಂದು ಸಾರಿ ಯಕ್ಷಗಾನದ ಬಗ್ಗೆ ಹೆಣ್ಣುಗಾಗಲಿ ಗಂಡಾಗಲಿ ಆಸಕ್ತರಾದರು ಅಂತಾದರೆ ಈ ಕಲೆ ಖಂಡಿತ ಅವರನ್ನು ಬಿಡುವುದೇ ಇಲ್ಲ. ಅಂಥ ಒಂದು ಚುಂಬಕ ಶಕ್ತಿ ಇರುವುದು ನಮ್ಮ ಯಕ್ಷಗಾನ ಕಲೆಗೆ ಮಾತ್ರ. ಅದರಲ್ಲಿಯೂ ಕರ್ನಾಟಕದಲ್ಲಿ ಕನ್ನಡವನ್ನು ಪ್ರತಿನಿಧಿಸುತ್ತಿರುವ ಏಕೈಕ ಕಲೆ ಯಕ್ಷಗಾನ ಮಾತ್ರ, ಬೇರೆ ಯಾವ ಕಲೆಯೂ ಇಲ್ಲ. ಕನ್ನಡ ಮಾತ್ರ ಮಾತಾಡುವ ಭಾಷೆ. ನಿಜವಾಗಿಯೂ ರಾಜ್ಯ ಮಟ್ಟದ ಕಲೆ ಎನ್ನುವುದಾಗಿ ಘೋಷಣೆ ಆಗಬೇಕಿತ್ತು, ಆಗಲಿಲ್ಲ. ಈ ಹಿಂದೆ ಘಟಾನುಘಟಿ ಕಲಾವಿದರಿಂದ ಬಹಳ ಪ್ರಯತ್ನ ಮಾಡಿದೆ, ಸಾಧ್ಯ ಆಗಲಿಲ್ಲ. ಮುಂದಿನ ದಿವಸಗಳಲ್ಲಿ
ಹೀಗೆ ನಮ್ಮ ಸಚಿವರೇ ಸ್ವಲ್ಪ ನಮ್ಮ ಮಾತೆಲ್ಲ ನಡೀತದೆ. ಸಚಿವರಿಗೆ ಒಂದು ಆತ್ಮೀಯ ಸಂಬಂಧ ಇರುವುದಿಲ್ಲ. ಇನ್ನೂ ಕೆಲವು ವರ್ಷ ಅವರೇ ಇರಲಿ, ಇದ್ರೆ ಖಂಡಿತ ನಮ್ಮ ಈ ಎಲ್ಲ ನಿರೀಕ್ಷೆಗಳನ್ನು ನಾವು ಈಡೇರಿಸಿಕೊಳ್ಳೋಣ. ದುರ್ಗಪ್ಪ ಹುಡಿಗಾರರ ನೆನಪಿನಲ್ಲಿ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುವಂತಾಗಿದೆ. ಕೊನೆಯ ಪಕ್ಷ ಅವರು ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ, ಅವರು ಮಾಡಿದ ತ್ಯಾಗಕ್ಕೆ ನಾವು ವರ್ಷಕ್ಕೊಂದು 2 ಬಾರಿಯಾದ ಆ ಹಿರಿಯ ಚೇತನವನ್ನು ನಮಸ್ಕರಿಸಿ ಇಂಥ ಒಂದು ವೇದಿಕೆಯಲ್ಲಿ ಅವರನ್ನು ನಾವು ನೆನೆಸಿಕೊಂಡ್ರೆ, ಅವರ ಹೆಸರನ್ನು ಹೇಳಿದರೆ ಸ್ವರ್ಗದಲ್ಲಿರುವಂಥವರ ಆತ್ಮ ತೃಪ್ತಿ ಆಗ್ತದೆ. ದುರ್ಗಪ್ಪ ಹುಡಿಗಾರರನ್ನು ನಾವು ಈಗ ಕರ್ಕೊಂಡು ಬಂದು ಮೊದಲೇ ಬಾರಿಸಬೇಕು ಅಂದ್ರೆ ಆಗುವುದಿಲ್ಲ. ದುರ್ಗಪ್ಪ ಹುಡಿಗಾರರನ್ನು ನಾವು ಈಗ ಮಾತಾಡಿಸಬೇಕು ಅಂದ್ರೆ ನಮಗೆ ಆಗುವುದಿಲ್ಲ. ಆದರೆ ದುರ್ಗಪ್ಪ ಹುಡಿಗಾರರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿಸ್ತೇನೆ ಅಂತ ಅದು ಖಂಡಿತ ಸಾಧ್ಯ ಆಗ್ತದೆ. ಅದಕ್ಕೆ ನಾವೆಲ್ಲ ಒಂದಾಗಬೇಕು. ಅದು ಯಾವುದೇ ಹಿರಿಯ ಚೇತನಗಳಾಗಲಿ ಕೊನೆ ಪಕ್ಷ ನಾವು ಅಷ್ಟು ದೊಡ್ಡ ನನಗಾದರೆ ಈಗ ನಾನು ನನ್ನ ತಂದೆಯವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತೇನೆ, ತಂದೆಯವರ ಹೆಸರಿನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತೇನೆ ವರ್ಷದಲ್ಲಿ. ನಾನು ಯಕ್ಷಗಾನದಲ್ಲಿ ತುಂಬ ದುಡಿತೇನೆ. ದೇವರು ನನಗೆ ಅನುಕೂಲ ಕೊಟ್ಟಿದ್ದಾನೆ. ಇವರು ಹೊಗಳಿದಷ್ಟೆಲ್ಲ ದೊಡ್ಡ ಕಲಾವಿದ ನಾನು ಅಲ್ಲದೇ ಇದ್ದರು ನನಗೆ ಬದುಕಲಿಕ್ಕೆ ಸಾಕಾಗುವಷ್ಟು ಸಂಬಳ ಬರುತ್ತೆ. ನಾನು ಮಾಡ್ತೇನೆ, ನಾನು ಜನರೊಟ್ಟಿಗೆ ನಾನು ಬೆರೀಬಹುದು. ಆದರೆ ಉಪಗುಡಿಗಾರರಂಥವ್ರಿಗೆ ಹಾಗಲ್ಲ. ಎಷ್ಟೇ ಹೋರಾಟ ಕೊಟ್ಟು ಹೆಣ್ಣು ಎನ್ನುವ ಒಂದು ಬೇರೆ ಅವರಿಗೆ ಅಡ್ಡ ಬರ್ತದೆ. ಆಗ ನಾವೆಲ್ಲ ಅವ್ರ ಜೊತೆಯಲ್ಲಿ ಅಣ್ಣನಾಗಿ, ತಮ್ಮನಾಗಿ, ತಂದೆಯ ಸ್ಥಾನದಲ್ಲಿ ನಿಂತು, ಚಿಕ್ಕಪ್ಪನ ಸ್ಥಾನದಲ್ಲಿ ನಿಂತು ಅಂಥವರನ್ನು ನಾವು ಮುಂಚೂಣಿಗೆ ತಂದರೆ ಅದು ದುರ್ಗಪ್ಪ ಹುಡಿಗಾರರಂಥ ಅನೇಕ ಆತ್ಮಗಳಿಗೆ ತೃಪ್ತಿಯ ಕೊಂಡು ಕೊಡುತ್ತದೆ ಅನ್ನೋದಕ್ಕೆ ಅನುಮಾನವಿಲ್ಲ. ಈ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗಬೇಕು. ಇನ್ನೊಂದು ಮುಖ್ಯ ವಿಷಯ, ಇವತ್ತು ಸನ್ಮಾನಿತರಾದಂಥ ಗಜಾನನ ಭಂಡಾರಿ ಬೋಳಗೇರಿಯವರು ನಿಜವಾಗಿ ಒಳ್ಳೆ ಆಯ್ಕೆ. ನೀವು ಆ ಕಾಲದಲ್ಲಿ ನೋಡಬೇಕಿತ್ತು. ದುರ್ಗಪ್ಪ ಹುಡಿಗಾರರು ಗಜಾನನ ಭಂಡಾರಿಯವರ ಒಂದು ಜೋಡಿ, ಒಂದು ಮನೆಯಲ್ಲಿ ಒಳ್ಳೆ ಸಂಬಂಧದಲ್ಲಿರುವ, ಎಲ್ಲ ವಿಷಯದಲ್ಲಿ ಹೊಂದಾಣಿಕೆ ಇರುವ ಅಪ್ಪ ಮಗ ಹೇಗೆ, ಬಹಳ ಪ್ರೀತಿಯಿಂದ ಇರುವ, ಬಿಟ್ಟಿರಲಿಕ್ಕೆ ಆಗದೇ ಇರುವಷ್ಟು ಬಾಂಧವ್ಯ ಇರುವ ಅಣ್ಣ ತಮ್ಮ ಹೇಗೆ, ಆ ಬಾಂಧವ್ಯದಲ್ಲಿ ಬದುಕನ್ನು ಕಟ್ಕೊಂಡವರು ದುರ್ಗಪ್ಪ ಹುಡಿಗಾರರಿದ್ದಲ್ಲಿ ಗಜಾನನ ಭಂಡಾರಿ. ಆಗ ದುರ್ಗಪ್ಪನಿಗೆ ಸ್ವಲ್ಪ ಮಧ್ಯೆ ರಂಗಸ್ಥಳದಿಂದ ಇಳಿದೋಗ್ಬೇಕಿತ್ತು ಆ ಆರೋಗ್ಯ ಸಮಸ್ಯೆಯಿಂದ. ಗಜಾನನ ಭಂಡಾರಿಯವರು ಎಷ್ಟೇ ನಿದ್ದೆಗಣ್ಣಲ್ಲಿರಲಿ, ಎಷ್ಟೊತ್ತಿಗೆ ದುರ್ಗಪ್ಪನ ಕರೀತಾ ಇದ್ದಾರೆ, ಶರ್ಟ್ ಹಾಕೊಂಡು ರಂಗಸ್ಥಳಕ್ಕೆ ಬಂದುಬಿಟ್ಟಿದ್ರು. ಅದೇ ಈಗ ನಾವೆಲ್ಲಾದ್ರೂ ಚಂಡೆಗಾರನಿಗೆ ಆರಂಭಿಕ ಅಂತ ಹೇಳಿದ್ರೆ ಮೊದಲೇ ಒಂದು ಸುಮ್ಮನೆ ಇದ್ರೆ ಅವನು ಚೌಕೆ ಬಿಟ್ಟು ಬಿಡ್ತಾರೆ. ಈಗ ಅದು ಇರುವುದೇ ಇಲ್ಲ, ನಮಗೆ ಬರ್ತದೆ ಈ ಗೋಳು ಹೇಳ್ಕೊಂಡು ಅದಕ್ಕೆ ಹೊರಟು ಬಿಡುತ್ತೆ. ಅದು ಅಲ್ಲ ಇಲ್ಲ ಆದರೆ ನಾವು ಕೊಂಡೇ ಬಿಡ್ತೀವಿ. ಆದರೆ ಗಜಾನನ ಭಂಡಾರಿಯವರದ್ದು ಹಾಗೆ ಮಾಡಿದ್ದಲ್ಲ. ಒಂದು ದಿವಸವೂ ಲೇಟಾಗಿ ಬಂದದ್ದಲ್ಲ, ಒಂದು ದಿವಸವೂ ತಾವು ಮಾಡುವ ಕೆಲಸಕ್ಕೆ ಅಸಡ್ಡೆ ಮಾಡಿದವರಲ್ಲ. ಒಂದು ದಿವಸವೂ ದುರ್ಗಪ್ಪ ಹುಡಿಗಾರರು ಅಥವಾ ಹಿರಿಯ ಕಲಾವಿದರು ಹೇಳಿದ ಮಾತಿಗೆ ವಿರೋಧವಾದ ಮಾತು ಅವ್ರು ದೊಡ್ಡಕ್ಕೆ ಮಾತೇ ಆಡಲಿ. ನೀವು ನಂಬುತ್ತೀರೋ ಇಲ್ಲ, ನಾವು ಸಾಧಾರಣ 30-35 ವರ್ಷದ ಒಡನಾಡಿಗಳು. ಇನ್ನೂ ಅವ್ರು ಮೊದಲೇ ಸೌಂಡ್ ಹೇಗೆ ಅಂತ ಗೊತ್ತು, ಇನ್ನೂ ಅವರು ನಿಜವಾದ ಸ್ವರ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಅವರು ಧರ್ಮಪತ್ನಿಗಳ ವೇದಿಕೆ ಬಂದರು, ಬಹುಶಃ ಅವರಿಗೂ ಇನ್ನೂ ಗೊತ್ತಾದ ಸುಳ್ಳು. ಯಾಕಂದ್ರೆ ಅವ್ರು ದೊಡ್ಡದಾಗಿ ಮಾತೇ ಆಡುವುದಿಲ್ಲ. ಅಂಥ ಒಬ್ಬ ಸಜ್ಜನ, ಅಂಥ ಒಬ್ಬ ಸಾತ್ವಿಕ, ಅಂಥ ಒಬ್ಬ ಸಂಭಾವಿತ ಹೇಳುವ ಶಬ್ದ ಯಾಕೆ ಬಳಸಿದ್ದೇನೆ ಕೇಳಿದರೆ, ಯಕ್ಷಗಾನದಲ್ಲಿ ಸಂಭಾವಿತರು ಸಿಗುವುದು ಬಹಳ ಕಡಿಮೆ. ನಮ್ಮನ್ನು ಸೇರಿಸಿ ನಾವು ಎಲ್ಲ ಭಾಗದಲ್ಲೂ ಕೈಯಾಡಿಸಿ ಹೀಗೆಲ್ಲ ಬೇಡ ಅಂತ ಸ್ವಲ್ಪ ಸಂಭಾವಿತರ ಮಟ್ಟಕ್ಕೆ ಬರ್ತಾ ಇದ್ದೇವೆ. ಅಂದರೆ ಆ ದಾರಿಯ ಹಾಗೆ ಒಬ್ಬ ಯಕ್ಷಗಾನ ಕಲಾವಿದ ಯಾವುದೇ ದುಶ್ಚಟಕ್ಕೆ ಬಲಿಯಾಗಲಿ, ಯಾವುದೇ ದುರ್ವ್ಯಸನಕ್ಕೆ ಬಲಿಯಾಗಲಿ, ಮೇಳದ ತಿರುಗಾಟ ಮಾಡಿ ಬಂದ ಅಂತ ಆದರೆ ಅವ ಎಲ್ಲಿ ಹೋದರೂ ಬರುತ್ತಾನೆ ಅನ್ನೋದಕ್ಕೆ ಅನುಮಾನವೇ. ಅಂತಹ ಒಂದು ಶ್ರದ್ಧೆಯ, ಒಂದು ಶಿಸ್ತಿನ ಬದುಕನ್ನು ಸಾಗಿಸಿದವರು ಬೋಳಗೇರಿ ಗಜಾನನ ಭಂಡಾರಿ. ಅದೆಲ್ಲ ಅದು ನೋಡಿ ಅನುಭವಿಸಬೇಕು. ಅಂಥ ಒಂದು ಅದ್ಭುತ ವ್ಯಕ್ತಿತ್ವ. ಅಂಥವರನ್ನ ದುರ್ಗಪ್ಪ ಹುಡಿಗಾರರ ನೆನಪಿನ ಈ ಸಂದರ್ಭದಲ್ಲಿ ನಮಸ್ಕಾರ ಒಂದು ಸನ್ಮಾನ ಕೊಟ್ಟದ್ದು ಅಂತ ಹೇಳಿದರೆ ನಿಜವಾಗಿ ಅದು ಸಾರ್ಥಕ ವ್ಯಕ್ತಿಗೆ, ಸಮರ್ಥ ವ್ಯಕ್ತಿಗೆ ಸನ್ಮಾನ ಮಾಡಿದಾಗ. ಅಲ್ಲಿ ನಾವು ಸನ್ಮಾನದಲ್ಲಿ ಏನು ಕೊಡ್ತೇವೆ, ಎಷ್ಟು ಮೌಲ್ಯ ಕೊಡ್ತೇವೆ ಅದು ಪ್ರಧಾನ ಅಲ್ಲ. ದುರ್ಗಪ್ಪ ಹುಡಿಗಾರರ ನೆನಪಿನ ವೇದಿಕೆಯಲ್ಲಿ ದುರ್ಗಪ್ಪ ಹುಡಿಗಾರರ ಬಹಳ ಬಡನಾಟ. ಬಹುಶಃ ಒಂದು ತಂದೆ ಮಗನು ಅಷ್ಟು ಪ್ರೀತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದುರ್ಗಪ್ಪ ಹುಡಿಗಾರರು ಬೋಳಗೇರಿಯವರು ಅಷ್ಟು ಪ್ರೀತಿಯಲ್ಲಿ ಹಾಗಲ್ಲ. ಹೇಗೆ ಕೇಳಿದರೆ ನಾವು
ಸ್ವಸ್ತಿಕಾಯ್ಕಿಣಿ, ಮುರುಡೇಶ್ವರ, ಸರ್ಪನಕಟ್ಟೆ ಆಟ ಆದರೂ ನಾವು ಮನೆಗೆ ಹೋಗುವುದಿಲ್ಲ, ಬಿಡಾರದಲ್ಲೇ ಇರುವುದು. ಗಾಡಿ ವ್ಯವಸ್ಥೆ ಇರಲಿಲ್ಲ. ಈಗಾಗಲ್ಲ ನೋಡಿ, ಈಗ ನಾನು 9 ಗಂಟೆಗೆ ಪೂಜೆ ಹೋಗ್ಬಿಡ್ತೀನಿ. ಈಗ ನಮ್ಮದೇ ವೆಹಿಕಲ್, ನಾವೇ ಕರ್ಕೊಂಡು ಆಟದ ಚೌಕಿ ಹೋಗಿ ಹಿಡಿತೇವೆ, ಹೊರಡ್ತೇವೆ. ನಮ್ಮ ತಂದೆಯವರೆಲ್ಲ ಆಗಲ್ಲ. ನಾನು ದುರ್ಗಪ್ಪುಡಿಗಾರರೇ ಒಟ್ಟಿಗೆ ಇರುವಾಗ ನಾವೊಂದು ಇದ್ನು ಅಂತ ಹೇಳ್ತು. ನಾವಾಗ ಈ ಪೇಪರ್ ಕಾರ್ ಬರ್ತಿತ್ತು ಮಂಗಳೂರಿಗೆ. ಆ ಪೇಪರ್ ಕಾರ್ನವರೆಲ್ಲ ಫೋನ್ ನಂಬರ್ ಇಟ್ಕೊಳ್ಳು, ನಾವು ಇಂಥ ಕಡೆಗೆ ಇದ್ದೇವೆ, ಎಲ್ಲಿ ಇರಬೇಕು, ನೀವು ಇಂಥ ಕಡೆಗೆ ಇದ್ದೀವಿ, ನಮ್ಮ ಸೀಟ್ ಇಟ್ಕೊಂಡು ಬರ್ತಿದ್ದೆವು. ಎಲ್ಲಿ ತಿಂಗಳಿಗೊಮ್ಮೆ ಮನೆಗೆ ಬರುವುದ, ಈಗೆಲ್ಲ ದಿವಸ ಮನೆಗೆ ಹೋಗುವುದಲ್ಲ. ಆಗ ಕಲಾವಿದರ ಅಷ್ಟೊಂದು ಬಾಂಧವ್ಯ ಇತ್ತು. ಒಂದು ಮನೆಯ ವಾತಾವರಣ, ಒಂದೇ ಗಾಡಿಯಲ್ಲಿ, ಒಂದೇ ಬಿಡಾರದಲ್ಲಿ, ಒಂದೇ ಚೌಕಿಯಲ್ಲಿ. ಈಗ ಒಬ್ಬೊಬ್ಬರು ಒಂದೊಂದು ಕಡೆ ಅಷ್ಟೊತ್ತಿನ ದೇಶಕ್ಕೆ ಬಂದಾಗ ಮುಗಿಸ್ತಾ ಹೊರಟ. ಅಂದ್ರೆ ಆ ಬದುಕಿಗೆ ಹಾಗೆ ಈಗ ಅನುಕೂಲತೆ ಎಲ್ಲರಿಗೂ ಬೇಕಾಗಿದೆ. ಹಾಗಾಗಿ ಆ ಒಂದು ಅರ್ಥಪೂರ್ಣವಾದಂತಹ ಸನ್ಮಾನದ ಕಾರ್ಯಕ್ರಮ ಮಾಡಿದ್ದೀವಿ. ಜೊತೆಯಲ್ಲಿ ಅವರ ನೆನಪಿಗಾಗಿ ಪಾಪ ಮಕ್ಕಳೆಲ್ಲ ಯಕ್ಷಗಾನ ವೇಷ ಕಟ್ಟಿಕೊಂಡು ತುಂಬಾ ಹೋಗ್ತಾ ಇತ್ತು. ಮಕ್ಕಳನ್ನು ಕಾಯಿಸಬಾರದು. ನಾವು ಆ ವೇದನೆಯನ್ನ ನೋಡಿದ್ದೇವೆ ನಮ್ಮ ಯಕ್ಷಗಾನ ಶಾಲೆಯಲ್ಲಿ. ಆದರೆ ದುರ್ಗಪ್ಪಣ್ಣನ ಬಗ್ಗೆ ನಾವು ಇಷ್ಟು ಮಾತಾಡದೇ ಇದ್ದರೆ ನಾವು ಅವರ 15-16 ವರ್ಷ ಅವರ ಜೊತೆಯಲ್ಲಿದ್ದದಕ್ಕೆ ಏನು ಬೆಲೆ ಬಂದಾಗ ಆಯ್ತು. ಉಮಾ ಗುಡಿಗಾರರು ಹಾಗೂ ನನ್ನ ಹೆಂಡತಿ ಆನ್ಲೈನ್ನಲ್ಲಿ ಭಾಗವತಿಗೆ ಕಲಿತಾ ಇದ್ದೆ. ಆಗ ಆಕಸ್ಮಿಕವಾಗಿ ಒಂದು ದಿವಸ ವಿಡಿಯೋ ಕಾಲ್ ಮಾಡಿದಾಗ ಉಮಾ ಗುಡಿಗಾರ ಅಮ್ಮ ಇಲ್ಲೇ ಇದ್ದಾರೆ ತೋರಿಸ್ತೇನೆ ಅಂತೇಳಿ ಅಮ್ಮನನ್ನು ತೋರಿಸಿ. ಎಷ್ಟೋ ವರ್ಷ ಆಗಿತ್ತು ಅಮ್ಮನನ್ನು ನೋಡಿ. ಅದು ಪಾಪ ಅವರು ಈಗ ಹೇಳಿದ್ದಾರ ಆಗಲು ಹಾಗೆ. ಈಗ ನಮ್ಮ ಹೆಂಡತಿಯೆಲ್ಲ ಯಕ್ಷಗಾನ ತಿಳ್ಕೊಂಡು ಕಲಾವಿದ ಹೆಂಡತಿ ಜಾಬ್ ಮಾಡ್ತಾರೆ. ಇವರೆಲ್ಲ ಹಾಗಾಗಿ ಇಷ್ಟೇ ಅಂತ ಅದ್ಭುತ ಮೊದಲೇಗಾರ. ಒಬ್ಬ ಯಕ್ಷಗಾನದ ಅದ್ಭುತ ಮೊದಲೇಗಾರ ಹೆಂಡತಿ ಆದರೂ ಅವರು ಹಾಗೆ ಇರಲಿಲ್ಲ. ಅಂದ್ರೆ ಆಗ ಕಾಲೂ ಇರಲಿಲ್ಲ, ಅವಕಾಶವೂ ಇರಲಿಲ್ಲ. ಅವರೆಲ್ಲ ಹಾಗೆ ಜೀವನ ಕಳೆದು ಅವರನ್ನು ನೋಡಿ ನಾನಲ್ಲೇ ಕೈ ಮುಗಿದೆ. ನಿಮ್ಮನ್ನು ನೋಡಿ ತುಂಬ ಖುಷಿ ಆಯ್ತಮ್ಮ, ತುಂಬ ವರ್ಷ ಆಗಿತ್ತು ಅಂತ. ಅದು ಬಿಟ್ಟರೆ ಇವತ್ತೇ ಅವರನ್ನು ನೋಡಿ. ಆಗ ಈಗ ನನ್ನ ಅಮ್ಮ ಎಲ್ಲಾದರೂ ಹೇಳ್ತಾರೆ, ಮನೆಗೆ ಬಂದರೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಸಮಯ ಇರುವುದಿಲ್ಲ. ಮನೆಗೆ ಬರುವುದು, ಏನಾದರೂ ಕೊಡುವುದು, ಮಾತಾಡ್ತಿದ್ದು ಹಾಗೆ ಹೋಗುದು. ಅಂತ ಒಂದು ಕಷ್ಟದ ಕಾಲಘಟ್ಟದಲ್ಲಿ ಯಕ್ಷಗಾನವನ್ನು ಕಟ್ಟಿ ಬೆಳೆಸಿದವರು, ಯಕ್ಷಗಾನವನ್ನು ಉಳಿಸಿಕೊಟ್ಟವರು, ಯಕ್ಷಗಾನಕ್ಕಾಗಿ ತ್ಯಾಗ ಮಾಡಿದರು ದುರ್ಗಪ್ಪುಡಿಗಾರರು ಆ ಕಾಲದ ಹೇಗೆ. ಈಗ ನಾವು ಯಕ್ಷಗಾನದಲ್ಲಿ ಏನಾದರೂ ತಿಂತಾ ಇದ್ದೇವೆ, ಯಕ್ಷಗಾನದ ಏನಾದರೂ ದುಡಿಮೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತಾದರೆ ಅಲ್ಲಿ ನಮ್ಮ ಶ್ರಮ ಏನಿಲ್ಲ. ಅನೇಕ ಹಿರಿಯ ಕಲಾವಿದರು ರಕ್ತದಂತೆ ಬೆವರನ್ನ ಚೆಲ್ಲಿ ಮನೆ, ಹೆಂಡತಿ, ಮಕ್ಕಳು, ಸುಖ, ಸಂತೋಷ ಎಲ್ಲ ತ್ಯಾಗ ಮಾಡಿ ಯಕ್ಷಗಾನ ಎನ್ನುವಂಥ ಒಂದು ಅದ್ಭುತ ಕಲೆಯನ್ನು ನಾವು ಉಳಿಸಿದೆ. ಆ ಹಿರಿಯ ಚೇತನಗಳು ಉಳಿಸಿದ ಆ ಅದ್ಭುತ ಕಲೆಯನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮ ಶ್ರಮ ಏನಿಲ್ಲ. ದುರ್ಗಪ್ಪುಡಿಗಾರರು ಅಥವಾ ಆ ಕಾಲದ ಹಿರಿಯ ಕಲಾವಿದರು, ಚಿಟ್ಟಾಣಿಯವರು, ನನ್ನ ತಂದೆಯವರು, ಶಂಭೆಗಡೆಯವರು, ಹೀಗೆ ನಿಷ್ಠೆಯವರು ತುಂಬ ಜನ, ಅವರೆಲ್ಲ ಬೆವರನ್ನ ರಕ್ತದ ಹಾಗೆ ಚೆಲ್ಲಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಸಂಸಾರದಲ್ಲಿ ತಾಪತ್ರಯಗಳು, ಅಲ್ಲಿ ನೋವು, ಅಲ್ಲಿ ದುಃಖ, ಆದರೂ ಅಷ್ಟೊತ್ತಿಗೆ ರಂಗಸ್ಥಳಕ್ಕೆ ಹೋಗಲೇಬೇಕು. ಆ ಎಲ್ಲ ದುಃಖವನ್ನು ಮರೆತು ರಂಗಸ್ಥಳಕ್ಕೆ ಹೋದಾಗ ಹಸನ್ಮುಕ್ತಿ ಆದರು. ಅವರೆಲ್ಲ ನಮಗಾಗಿ ಉಳಿಸಿದ್ದು ಈ ಯಕ್ಷಗಾನ. ಅವರ ಬೆವರಿನ ಫಲ ಏನ್ಬಿಟ್ಟು ಇವತ್ತು ನಾವು 2 ವರ್ಷ ಊಟ ಮಾಡ್ತಾ ಇದ್ದೇವೆ. ನಾವೇನಾದರೂ ಒಂದು ಸಂತೋಷದ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸುಖವಾಗಿ ಊಟ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ದುರ್ಗಪ್ಪ ಗುಡಿಗಾರರು, ಆ ಕಾಲದ ಹಿರಿಯ ಕಲಾವಿದರು ಉಳಿಸಿದಂತಹ ಬೆವರಿನ ಫಲವನ್ನು ನಾವು ಇವತ್ತು ಖಂಡಿತ ಊಟ ಮಾಡ್ತಾ ಇದ್ದೇವೆ. ಇನ್ನೇನು ಬೇಕು ನಮಗೆ? ಯಕ್ಷಗಾನ ಕಲಾವಿದ ನಾವು ಅಂತ ಹೇಳಿಕೊಳ್ಳುವುದು ನಮಗೆ ಹೆಮ್ಮೆ ಉಂಟು. ಯಾವುದೋ ಕಾಲದಲ್ಲಿ ಇರಲಿಲ್ಲ. ಯಕ್ಷಗಾನ ಅಂತ ಹೇಳಿದ್ರೆ ಅನಕ್ಷರಸ್ಥರ ಕಲೆ ಅಂತಿತ್ತು. ಈಗ ಹಾಗಲ್ಲ, ಅಕ್ಷರಸ್ಥರ ಕಲೆ, ಉಳ್ಳವರ ಕಲೆ. ಯಕ್ಷಗಾನಕ್ಕಾಗಿ ಘಟಾನುಘಟಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು. ನೀವು ನಂಬಲಿಕ್ಕಿಲ್ಲ, ಬೆಂಗಳೂರಿನಲ್ಲಿ ಸಾಧಾರಣ 95 ಅಂತ ನಮಗೆ ಲೆಕ್ಕ ಸಿಕ್ಕಿದ್ದು, ಈಗ ಜಾಸ್ತಿ ಆಗಿದೆ.
ನಡೀತಾ ಇದೆ ಬೆಂಗಳೂರಿನಲ್ಲಿ. ಇಂಗ್ಲಿಷ್ ಮೀಡಿಯಂನಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಉಳಿದ ದಿವಸಕ್ಕೆ ಯಕ್ಷಗಾನ ಕ್ಲಾಸಿಗೆ ಬರ್ತಾ ಇದ್ದಾರೆ. ಅಂದರೆ ಎಲ್ಲರೂ ಯಕ್ಷಗಾನದತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಯಕ್ಷಗಾನಕ್ಕಾಗಿ ಯಾರು ಅನಿವಾರ್ಯ ಅಲ್ಲ, ನಮಗೆ ಯಕ್ಷಗಾನ ಅನಿವಾರ್ಯ ಅಷ್ಟೇ. ನಮ್ಮ ಬದುಕಿಗೆ ಯಕ್ಷಗಾನ ಬೇಕು ಬಿಟ್ಟರೆ ಯಕ್ಷಗಾನಕ್ಕೆ ಯಾರು ಬೇಡ. ಯಕ್ಷಗಾನವನ್ನೇ ಆಳಿದಂಥ ಕಾಳಿಂಗನವರ ಹೋದಿನಲ್ಲಿ ಯಕ್ಷಗಾನ ಹೊಂದಿತ್ತು. ಚಿಟ್ಟಾಣಿಯವರು, ತಂದೆಯವರು, ಶಂಭೆಗಡೆಯವರು, ದುರ್ಗಪೂಡಿಗರು ಅಂಥವರು ಯಕ್ಷಗಾನಕ್ಕಾಗಿ ಬೆವರು ಚೆಂದು ಹೋದ ಮೇಲೆ ಯಕ್ಷಗಾನ ಉಳಿಸಿ ಹೋಗಿದ್ದಾರೆ. ನಾಳೆ ದಿವಸ ಜಲವಳ್ಳಿ ವಿದ್ಯಾಲಯ ಹೋದರೂ ಯಕ್ಷಗಾನ ಇದ್ದೇ ಇರ್ತದೆ. ಅಂದರೆ ನಾವು ಯಕ್ಷಗಾನ ಉಳಿಸುವುದಕ್ಕೇನು ಪ್ರಯತ್ನ ಮಾಡಬೇಕಾದದ್ದಿಲ್ಲ, ಇದ್ದದ್ದನ್ನು ಹಾಳಾಗ್ತಾ ಇದ್ದಾಗ ನೋಡಿಕೊಳ್ಳುವ ಪ್ರಯತ್ನ ಮಾಡಿದರೆ ಸಾಕಷ್ಟು. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಿಸೋಣ. ಜೊತೆಯಲ್ಲಿ ಹಿರಿಯರು ಬಂದಿದ್ದಾರೆ, ಈಗ ಗೊತ್ತಾರೆ, ಇಂಥವರನ್ನೆಲ್ಲ ನೆನಪಿಸಿಕೊಳ್ಳುವ ಸುಯೋಗ ಬಂದದ್ದಕ್ಕೆ ದೀರ್ಘಕಾಲದ ಮತ್ತೆ ದುರ್ಗಪೂಡಿಗಾರರು ನಮಗೆ ಸಿಗುವಾಗ ಸಾಧಾರಣ ಯಕ್ಷಗಾನದ ಅವರ ಹೆಚ್ಚಿನ ತಿರುಗಾಟ ಮುಗಿದಿದೆ. ಯಾಕೆಂದ್ರೆ ನಾನು ಬಂದದ್ದು ಕೊನೆ, ಅವರು ಅದಕ್ಕೂ ಒಂದು ಕಾಳಿಂಗನವರು, ಚಿಕ್ಕಾಣಿಯವರು ಪೂರ್ವಾಗೋದ್ರ ಜೊತೆಗೆಲ್ಲ ಕೆಲಸ ಮಾಡಿದರು. ಆದರೂ ದುರ್ಗಪೂಡಿಗಾರರ ಚಾರ್ಮ ಆದರೂ ಹಾಗೆ ಇತ್ತು, ನಾವು ನೋಡಿದ್ದೇವೆ. ಅಂಥವರನ್ನು ನೆನಪಿಸಿಕೊಳ್ಳುವಂತಹ ಒಂದು ಸುಯೋಗ ಈ ದಿವಸ ಕೊಟ್ಟದ್ದಕ್ಕೆ, ಅವರ ಒಡನಾಟದ ಭಾಗ್ಯವನ್ನು ಅನುಭವಿಸಿದಂತಹ ನನಗೆ ಭೌತಿಕವಾಗಿ ಅವರು ಇಲ್ಲದೇ ಇರುವಂತಹ ಸಂದರ್ಭ ಅವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಉಮಾ ಗುಡಿಗಾರರನ್ನು ಹಾಗೂ ಅವರ ಮನೆಯವರನ್ನು ವಂದಿಸುತ್ತಾ, ಜೊತೆಯಲ್ಲಿ ದುರ್ಗಪ್ಪ ಗುಡಿಗಾರರವರ ಧರ್ಮಪತ್ನಿ ಶಾರದಮ್ಮನವರು ಪಾಪ ಅವರು ಇನ್ನೂ ಆರೋಗ್ಯವಾಗಿರಲಿ, ಮಗಳ ವೈಭವವನ್ನು ನೋಡಲಿ. ಅವರು ಅನೇಕ ಕಷ್ಟ ನಮಗೆ ಗೊತ್ತಿದೆ. ಮಗಳು ಮಗನಾಗಿ ವ್ಯವಹರಿಸ್ತಾ ಇದ್ದಾರೆ. ಎಷ್ಟೋ ಕಡೆ ಏನಾಗಿದೆ, ಹಿರಿಯ ಕಲಾವಿದರು ಗಳಿಸಿದ ಹಣ ಪಾಲು ಮಾಡಿಕೊಳ್ಳುವುದು ಹೇಗೆ, ಆಸ್ತಿ ಪಾಲು ಮಾಡಿಕೊಳ್ಳುವುದು ಹೇಗೆ ಎನ್ನುವ ಚಿಂತನೆಯಲ್ಲೇ ಗಲಾಟೆ ಆಗೋಗಿದೆ. ಅವ್ರ ಹೆಸರು ನೆನಪೇ ಇದೆ. ಆದರೆ ಒಬ್ಬರು ಹೆಣ್ಣು ಮಗಳಾಗಿ ತಂದೆಯ ಹೆಸರನ್ನು ಉಳಿಸುವುದಕ್ಕಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಮನೆಯವರನ್ನು ನಾವು ಖಂಡಿತ ಧನ್ಯವಾದ ಹೇಳಲೇಬೇಕು. ಅವರನ್ನು ಖಂಡಿತ ನಾವು ಸಪೋರ್ಟ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟುಕೊಡಬಾರದು ಎನ್ನುವ ಕಿವಿ ಮಾತನ್ನು ಹೇಳುತ್ತಾ, ನನಗೆ ಒಂದು ಹತ್ರ ಕಾರ್ಯಕ್ರಮ ಇದೆ, ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ. ಜೊತೆಯಲ್ಲಿ ಉಮಾ ಗುಡಿಗಾರರು ಎಷ್ಟೊತ್ತಿಗೆ ನಮ್ಮನ್ನು ಸಂಪರ್ಕಿಸಲಿ, ಯಾವುದೇ ರೀತಿಯ ಕಾರ್ಯಕ್ರಮಕ್ಕಾಗಿ ಹೇಳಿ ನಾನು ಹೇಳಿದ್ದೇನೆ, ನನ್ನ ಮಿತಿಯಲ್ಲಿ ಅಕಾಡೆಮಿ ಕಾರ್ಯಕ್ರಮವನ್ನು ಕೊಡಿಸುವಲ್ಲಿ ನಾನು ಖಂಡಿತ ಪ್ರಯತ್ನಿಸ್ತೇನೆ ಎಂಬುದಾಗಿ ದುರ್ಗಪ್ಪ ಗುಡಿಗಾರ ಹೆಸರಿನಲ್ಲಿ ನಮ್ಮ ಸಚಿವರ ಮುಂದಾಳತ್ವದಲ್ಲಿ ಖಂಡಿತ ಒಂದು ಕಾರ್ಯಕ್ರಮವನ್ನು ಮಾಡಿಸೋಣ. ಅದಕ್ಕೆ ಸಚಿವರ ಬೆಂಬಲವನ್ನು ಪಡೆಯೋಣ. ಮುಂದಿನ ದಿವಸಗಳಲ್ಲಿ ದುರ್ಗಪ್ಪ ಗುಡಿಗಾರ ಹೆಸರು ಒಂದು ಶಾಶ್ವತವಾಗಿರುವ ಅದಕ್ಕೊಂದು ಏನು ಮಾಡಬಹುದು ಅದನ್ನು ನಾವು ಪುಷ್ಪಲತಾ ಮೇಡಮ್ ಅವರ ಜೊತೆಯಲ್ಲಿ ವೈದ್ಯ ಸರಳವನ್ನು ಇಟ್ಟುಕೊಂಡು ಅದಕ್ಕೊಂದು ಭದ್ರವಾದ ಸ್ಥಿರವಾದ ಒಂದು ವ್ಯವಸ್ಥೆ ಮಾಡೋಣ. ಅದಕ್ಕೆ ಬೆಂಬಲವಾಗಿ ಅನೇಕ ದುರ್ಗಪ್ಪ ಗುಡಿಗಾರರ ಅಭಿಮಾನಿಗಳನ್ನೆಲ್ಲ ಒಟ್ಟು ಸೇರಿಸೋಣ ಎನ್ನುವ ಮಾತನ್ನು ಹೇಳುತ್ತಾ, ಯಾವ ಕಾರಣಕ್ಕೂ ಹಿಂದಿರುಗಿ ನೋಡುವುದು ಬೇಡ, ಮುಂದೆ ಸಾಗು, ಜಯ ಖಂಡಿತ ನಿಮಗೆ ಕಟ್ಟಿಟ್ಟ ಬುತ್ತಿ. ಅಳಿಯನಾಗಿ ಬರುವವ ನಿಜವಾಗಿ ಶುದ್ಧಾಂತಕರಣದಿಂದ ಬಂದರೆ ಆ ಅಳಿಯನೇ ಮಗನಾಗ್ತಾನೆ. ಇವತ್ತು ಶಾರದಮ್ಮನವರಿಗೆ ಅಳಿಯನೇ ಮಗನಾಗಿ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಆ ವಿಭಾಗದಲ್ಲಿ ಭಗವಂತ ತೃಪ್ತಿ ಕೊಟ್ಟಿದ್ದಾರೆ. ಯಾವ ವಿಷಯದಲ್ಲಿ ಆಲೋಚಿಸುವುದು ಬೇಡ. ಇದನ್ನೆಲ್ಲ ಯಾಕೆ ಸೂಕ್ಷ್ಮ ಹೇಳಿ ಎನ್ನುವುದು ಶಾರದಮ್ಮನವರಿಗೂ ಗೊತ್ತು, ದುರ್ಗಪ್ಪ ಗುಡಿಗಾರರಿಗೂ ಗೊತ್ತಿದ್ದ ಹಿರಿಯರಿಗೆಲ್ಲ ಗೊತ್ತು. ಹಾಗಾಗಿ ಇವರಿಗೆ ಇನ್ನೂ ಹೆಚ್ಚಿನ ಬೆಂಬಲ ನಾವು ಕೊಡೋಣ. ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಸ್ವಲ್ಪ ದೀರ್ಘವಾಗಿ ಮಾತಾಡಿದರು, ಕೇಳಿದಂಥ ನಿಮಗೆಲ್ಲ ಮೊದಲಾಗಿ ಕ್ಷಮೆಯನ್ನು ಕೇಳಿ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಯಕ್ಷಗಾನ ವಿಶ್ವಗಾನ. ದೊಡ್ಡದೊಂದು ಕಟ್ಟಡಕ್ಕೆ ಬೆಂಕಿ ಬಿದ್ದಿದೆ. ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಪಕ್ಷಿ ತನ್ನ ಚಿಕ್ಕದಾದ ಆ ಕೊಕ್ಕಿನಲ್ಲಿ ಚಿಕ್ಕದಾದ ಎಲೆಯಲ್ಲಿ ನೀರನ್ನು ತಂದು ಆ ಕಟ್ಟಡದ ಮೇಲೆ ಸುಳಿತಾ ಇದೆ. ಆ ಸಂದರ್ಭದಲ್ಲಿ ಆಗಂತಕನು ಕೇಳ್ತಾನಲ್ಲಿ, ಅಲ್ಲ, ಇಷ್ಟು ದೊಡ್ಡ ಕಟ್ಟಡಕ್ಕೆ ಬೆಂಕಿ ಬಿದ್ದಿದೆ, ನೀನು ಇಷ್ಟು ಸಣ್ಣ ಇದೆಯಾ, ನಿನ್ನ ಕೊಕ್ಕು ಇಷ್ಟು ಸಣ್ಣ ಇದೆ, ಆ ಕೊಕ್ಕಿನಲ್ಲಿ ಇಷ್ಟು ಸಣ್ಣ ಎಲೆಯಲ್ಲಿ ನೀರನ್ನು ಸುರಿತಾ ಇದೆಯಲ್ಲ, ಆಗಲಿಕ್ಕೆ ಆ ಕಟ್ಟಡದ ಬೆಂಕಿ ನೆಂದೀತೆ ಅಂತೇಳಿ ಕೇಳ್ತಾರೆ. ಆಗ
ಪಕ್ಷಿ ಹೇಳಿದಂತೆ ನಾಳೆ ವರದಿಯಲ್ಲಿ ಅಥವಾ ಪೇಪರ್ನಲ್ಲಿ ಬರುತ್ತೆ, ಬೆಂಕಿ ಹಚ್ಚಿದವರ ಸಾವಿನಲ್ಲಿ ನನ್ನ ಹೆಸರು ಬರಬಾರದು ಎನ್ನುವ ಕಾರಣಕ್ಕೆ ನಾನು ಬೆಂಕಿ ನಂದಿಸಿದವರ ಪಟ್ಟಿಯಲ್ಲಿ ಬರಬೇಕೆನ್ನುವ ಕಾರಣಕ್ಕಾಗಿ ನೀರನ್ನು ಹಾಕ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಈ ಮಾತನ್ನು ಯಾರು ಉದ್ಧರಿಸಿದೆ ಅಂತ ಹೇಳಿದ್ರೆ, ನಾವೆಲ್ಲ ಕೂಡ ಹೊರಗಡೆ ನಡೆಯುವಂತಹ ಚಟುವಟಿಕೆಗಳಿಗೆ ಹೊರಗಿನಿಂದ ನಾವು ಬಹಳಷ್ಟು ಮಾತುಗಳನ್ನು ಆಡ್ತೇವೆ. ದಯವಿಟ್ಟು ಅವೆಲ್ಲ ಬೆಳೆಸಬೇಕು. ಈ ಕಲೆಗಳನ್ನು ಉದ್ಧರಿಸುವ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ಅಮೃತವನ್ನು ದುರ್ಗಪ್ಪ ಗುಡಿಗಾರರ ಜೊತೆಗೆ ನನ್ನ ಅನುಭವದ ಅಮೃತವನ್ನು ನಮಗೆಲ್ಲರಿಗೂ ತೈಲ ಧಾರೆಯಲ್ಲಿ ನೀಡಿ ಬಹುಮುಗಿತ ನೀಡಿದ್ದಾರೆ ಶ್ರೀಯುತ ಯಲವಟ್ಟಿ ವಿದ್ಯಾಧರ ಅವರ ಅಧ್ಯಕ್ಷೀಯ ನುಡಿಗಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಅವರೆಲ್ಲರಿಗೂ ಕೂಡ ಈ ಸ್ಮರಣಿಕೆಯನ್ನು ನೀಡಬೇಕಾಗಿ ನಾನು ಸಂಘಟನೆಯವರಲ್ಲಿ ವಿನಂತಿಸಿದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಉದ್ಘಾಟನಾ ಕೈಂಕರ್ಯವನ್ನು ನೆರವೇರಿಸಿದ ಡಾಕ್ಟರ್ ಪುಷ್ಪಲತಾ ಮಂಕಾಳ್ ವೈದ್ಯರವರಿಗೆ, ಟ್ರಸ್ಟಿ ವ್ಯವಸ್ಥಾಪಕ ನಿರ್ದೇಶಕರು ಬೀನಾ ವೈದ್ಯ ಸಮೂಹ ಶಿಕ್ಷಣ ಸಂಸ್ಥೆ ಮುರುಡೇಶ್ವರ ಅವರಿಗೆ ಈ ಸ್ಮರಣಿಕೆಯನ್ನು ಅವರ ನೆನಪಿನ ಕಾಣಿಕೆಯನ್ನು ಪ್ರೀತಿದ್ಯೋತಕವಾಗಿ ನೀಡಬೇಕೆಂದು ವಿನಂತಿಸಿದ್ದೇನೆ. ಅಂತೆಯೇ ಘನ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೊಂದಿಗೆ ಬಹಳ ವಿಸ್ತೃತವಾಗಿ ಯಕ್ಷಗಾನದ ಕುರಿತಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಶ್ರೀಯುತ ವಿದ್ಯಾಧರ ಜಲವಳ್ಳಿ ಸದಸ್ಯರು ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಕಲಾವಿದರು ಅವರಿಗೂ ಸ್ಮರಣಿಕೆಯನ್ನು ನೀಡಬೇಕೆಂದು ವಿನಂತಿಸಿದ್ದೇನೆ. ಅಂತೆಯೇ ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ವಕೀಲರು ಮತ್ತು ರೋಟರಿ ಕುಂದಾಪುರ, ದಯವಿಟ್ಟು ಎದುರುಗಡೆ ಇರುವ ಚಪ್ಪಾಳೆಯಲ್ಲಿ ಜೋರಾದ ಚಪ್ಪಾಳೆಯನ್ನು ದಯವಿಟ್ಟು ತಾವೆಲ್ಲರೂ ನೀಡಿ ಅಂತ ವಿನಂತಿಸಿದ್ದೇನೆ. ಶ್ರೀಯುತ ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ವಕೀಲರು ಮತ್ತು ರೋಟರಿ ಕುಂದಾಪುರ, ಹಾಗೆಯೇ ಶ್ರೀಯುತ ದಿನೇಶ್ ಆಚಾರ್ಯ ಜಯಂತಿ ಮುಖ್ಯಸ್ಥರು ಆರ್ಎಸ್ ಪಾಲಿಟೆಕ್ನಿಕ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮುರುಡೇಶ್ವರ, ಹಾಗೆ ಶ್ರೀಯುತ ಮಹೇಶ್ ನಾಯ್ಕ್ ಅಧ್ಯಕ್ಷರು JCI, ನಮ್ಮ ಎದುರುಗಡೆ ಶ್ರೀಮತಿ ಶಾರದಾ ಮೇಡಮ್ ಹೋಗಿದ್ದಾರೆ, ಅವರಿಗೆ ಕೂಡ ಶಾರದಾ ಗುಡಿಗಾರ ಅವರು, ದಿವಂಗತ ದುರ್ಗಪ್ಪ ಗುಡಿಗಾರ ಅವರ ಧರ್ಮಪತ್ನಿ, ಅವರಿಗೆ ಪ್ರೀತಿ ದ್ಯೋತಕವಾಗಿ ಈ ಸ್ಮರಣಿಕೆಯನ್ನು ನೀಡಬೇಕೆಂದು ವಿನಂತಿಸಿದೆ. ಕೊನೆಯದಾಗಿ ವೇದಿಕೆಯಲ್ಲಿ ಹಿರಿಯರಾಗಿ ಶ್ರೀಮತಿ ಶಾರದಾ ಗುಡಿಗಾರಿದ್ದಾರೆ, ಅವರ ಒಂದೆರಡು ನುಡಿಗಾಗಿ ಇದು ಈ ವೇದಿಕೆ. ಮೊದಲಿಗೆ ಚನ್ನಪಟ್ಟಣದ ಮಹಾಗಣಪತಿಯನ್ನು ಸ್ಮರಿಸುತ್ತಾ ಹಾಗೆ ಆಂಜನೇಯ ಸ್ವಾಮಿಗೆ ಉಳಿಸುತ್ತಾ ಮುಂದಿನ ಮಾತಂದರೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡ್ತೇನೆ. ಒಬ್ಬೊಬ್ಬರೇ ಹೆಸರು ಹೇಳ್ತಾ ಹೋದರೆ ಸುಮ್ಮನೆ ಸಮಯ ಕಾಯ್ತು. ಮತ್ತು ಮುಂದೆ ಪ್ರೇಕ್ಷಕರಾಗಿ ನಮ್ಮ ಪ್ರೀತಿಯ ಬಂಧುಗಳೆಲ್ಲ ಬಂದಿದ್ದಾರೆ, ಅವರಿಗೂ ನನ್ನ ನಮಸ್ಕಾರಗಳು. ನನಗೆ ಹೆಚ್ಚೇನು ಮಾತಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಾನು ಮಾತಾಡಬೇಕು ಅಂತ ಮನಸ್ಸಿನ ಮಾತೆಲ್ಲ ವಿದ್ಯಾಧರವರು ಮತ್ತು ಉಳಿದವರೆಲ್ಲ ಮುಗಿಸಿದ್ದಾರೆ. ಒಳ್ಳೊಳ್ಳೆ ಮಾತಾಡಿದ್ರು, ಹೃದಯ ಮನಸ್ಸು ತುಂಬಿ ಬರುವಂಥ ಮಾತಾಡಿದ್ದಾರೆ. ವಿದ್ಯಾಧರವರು ಹಾಗೂ ಇಂದಿನ ಸನ್ಮಾನ ಮಾಡಿದಂಥ ಗೋಳಗೇರಿ ಗಜಾನಂದವರೆಲ್ಲ ನಮಗೆ ಮೇಳದವರಾಗಿ ಕಾಣುತ್ತಿಲ್ಲ. ಯಾವಾಗಲೂ ಮನೆಯವರು ಬೆಳಗುತ್ತಿದ್ದವರು ತಮ್ಮನ್ನು ಅಣ್ಣನವರು ಹೀಗೆ ನಮ್ಮನೆಯವರು ಕರೆಯೋದು ಹಾಗೆ ಇರ್ತವ್ರಿಗೆ ಮಗ ಮಗ ಅಂತ ಕರೆಯೋದು. ಇನ್ನು ಗೋಳಗೇರಿ ಗಜಾನವರು ಹೇಳಬೇಕಂದ್ರೆ ಅವರು ಮೊದಲಂದರೆ ಅತಿ ಸಂಪ್ರದಾಯಕವಾಗಿ ಯಾವುದೋ ಸರಳ ಆಚೆ ಈಚೆ ಇಲ್ಲದೆ ತನ್ನದೇ ಆದ ರೀತಿ ಅತಿ ಸರಳತೆಯಿಂದ ತನ್ನದೇ ಆದ ರೀತಿ ತನ್ನದೇ ಆದ ಶೈಲಿಯಲ್ಲಿ ಚಂದವಾಗಿ ನಿಲ್ಲಿಸಿಕೊಂಡು ಬಂದದ್ದವರು. ನಾವು ಆವಾಗ ಆಟಕ್ಕೆ ಹೋದರೆ 4-5 ಜನ ಧಾರೇಶ್ವರ ಹುಡುಗ ಒಂದು ಜೋಡಿ ಬಂದರೆ, ಗೋಳಗೇರಿ ಗಜಾನ ಹಾಗೂ ಸುರೇಶ್ ಭಾಗವತ ಬಂದರೆ, ಹಾಗೆ ಚಂಡೆ ಗಜಾನ
ವೇದಿಕೆ ಜನ ಮನೆಯವರಾಗಿ ಇವರ ನೆನಪಿನಲ್ಲಿ ಅತಿ ಚಿಕ್ಕದಾಗಿ ಒಂದು ಕಾಣಿಕೆಯನ್ನು ನೀಡಲಿಕ್ಕೆ ಇಷ್ಟಪಟ್ಟರು. ಇನ್ನು ನಮ್ಮ ಮೇಡಮ್ ಪುಷ್ಪಲತಾ ಮೇಡಮ್ ಅವರು ಇಷ್ಟು ಯಕ್ಷಗಾನದ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಸಲ ನನ್ನ ಆಸೆ ಅಂದರೆ ಅವರು ವೇಷದ ಜೊತೆಗೆ ನನ್ನ ಮಗಳ ಭಾಗವತಿಕೆ ನೋಡಬೇಕು ಅಂತ ಆಸೆ ಇದೆ. ಯಾವಾಗ ಮಾಡಲಿ. ಇವರು ಇರುವಾಗ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ರಾಮಾಯಣ ಓದಿ ಬರ್ತಿದ್ರು ಹನುಮಂತ ದೇವಸ್ಥಾನಕ್ಕೆ ಸಂಜೆ ಆಗುತ್ತದೆ. ಆ ಸೇವೆಯನ್ನು ಮುಂದುವರಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಮಗಳಿಗೆ ಒಂದು ಸಲ ತೇರು ಮಾಡಿ ಒಂದು ಸೇವೆ ನಮ್ಮದು ಜನ ಬರಲಿ ಬರದೆ ಹೋಗಲಿ ನಮ್ಮದಾದ ಒಂದು ಸೇವೆಯನ್ನು ನಮ್ಮ ದೇವರಿಗೆ ಈ ರೀತಿಯಲ್ಲಿ ಯಕ್ಷಗಾನದ ರೀತಿಯಲ್ಲಿ ಮಾಡಿ ಮುಗಿಸ್ತಾ ಇದ್ದೇವೆ. ಇನ್ನು ಇದೇ ರೀತಿ ನಮಗೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಇದನ್ನು ಮುಂದುವರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಪ್ರೀತಿಯಿಂದ ನಾವು ಗಳಿಸಿದ್ದು ಅಷ್ಟೇ, ಜನರ ಪ್ರೀತಿಯನ್ನಷ್ಟೇ. ನನ್ನ ವೈಯಕ್ತಿಕ ಬದುಕಿನಲ್ಲಿ ಹಣದ ಶ್ರೀಮಂತಿಗೆ ಏನೂ ಇರಲಿಲ್ಲ, ಆದರೆ ಹೃದಯ ಶ್ರೀಮಂತಿಗೆ ಇರುವಂಥ ಮದುವೆ ಆದರೆ ಒಂದು ತೃಪ್ತಿ ನನಗಿತ್ತು. ಅದನ್ನು ಬಿಟ್ಟರೆ ಯಕ್ಷಗಾನ ಇದೆ, ಎಲ್ಲ ಹೊಸ ಹೊಸ ಶೈಲಿಯಲ್ಲಿ ಹೋಗ್ತಿದ್ದಾರೆ ಇದೆ. ಆದರೆ ಈಗ ಕಲಿಯುವಂಥವರು ಸಂಪ್ರದಾಯವಾಗಿ ಕಲಿಬೇಕು ಅಂತ ನನ್ನ ಆಸೆ. ಹಾಗೆ ಈಗ ಆಮೇಲೆ ಅಳವಡಿಸಿಕೊಳ್ಳಿ ಬರ್ತದೆ ಬೇಕಾದ ಮೇಲೆ ಅದು ಕಲಿಬೇಕಾದ್ರೆ ಶುದ್ಧವಾದ ಯಕ್ಷಗಾನ ಶೈಲಿಯನ್ನು ಕಲಿತುಕೊಂಡು ನಡೆಸ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೇನೆ. ಮತ್ತು ಎಲ್ಲರೂ ಚಂದವಾಗಿ ಮಾತಾಡಿ ಮನಸ್ಸನ್ನು ಗೆದ್ದಿದ್ದಾರೆ. ಅದರೊಳಗೂ ನಮ್ಮ ವಿದ್ಯಾರ್ಥಿಗಳು ನಾನು ಹೇಳಬೇಕಾದಂಥ ಮನಸ್ಸಿನ ಮಾತು ಎಲ್ಲ ಹೇಳಿ ಹೋಗ್ತಿದ್ರು. ಇನ್ನೊಬ್ಬರು ಕುಂದಪುರ ಆತ ಹೇಳಿದ್ರೆ ಇವರಿಗೆ ಕಲಾವಿದರಿಗೆ ಎಷ್ಟು ಅನುಕೂಲ ಆಯಿತು ಅದೆಲ್ಲ ನಿಜವಾಗಿ ಹೋಗಿ. ಇನ್ನು ಗಣಪತಿ ಕಾಯ್ದೆ ಯಾವಾಗ ಅವರು ಮಾತಾಡಿದ್ರೆ ಅಷ್ಟು ಚಂದ, ಎಲ್ಲರೂ ಚಂದವಾಗಿ ಮಾತಾಡ್ತಾರೆ. ಅವರೆಲ್ಲರೂ ನನ್ನ ಅದ್ಭುತ ವಂದನೆಗಳು. ಹಾಗೂ ನಮ್ಮ ಮೇಡಮ್ ಅವರು ನಮ್ಮ ಕಲೆಗೆ ಎಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸೋರು ಹೇಳಿದ್ದೇನೆ, ನಾನು ನೋಡಲಿಲ್ಲಾಗಿತ್ತು. ಹಣದ ಜೊತೆಗೆ ಗುಣವನ್ನು ಅಳವಡಿಸಿಕೊಂಡು ಬಂದಂಥವರು ಅಂತ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಅದಕ್ಕೆ ಅವರೆಲ್ಲ ನಮಗೆ ಪ್ರೀತಿಯ ಇದು ಸಿಕ್ಕಿದ್ದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ನಮ್ಮ ವ್ಯಾದರ್ಶಿ ಭಾವನಾಯಕರ ಸದ್ಗುರುಪತಿ ಕಾರ್ಯದರ್ಶಿ ವೇದಿಕೆಯಲ್ಲಿ ಹಿರಿಯರಾಗಿ ಕೊನೆಯದಾಗಿ ಮಾತನಾಡುವುದು ಔಚಿತ್ಯಪೂರ್ಣವಾಗಿದೆ. ಕೊನೆಯದಾಗಿ ಎಲ್ಲರನ್ನು ಹೊಂದಿದ್ದಕ್ಕೆ ಮುಂದಾಗಬೇಕು. ಹುಲ್ಲಾರು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾರು ಕಷ್ಟಗಳ ಮಳೆಗಿರಿಸುವಿಯೇ, ಬೆಲ್ಲ ಸಕ್ಕರೆಯಾಗು, ನೀರ ದೊಡ್ಡವರಿಗೆ ಎಲ್ಲರೊಳಗೊಂಡಾವು ಮಂಕುತಿಮ್ಮ ಎನ್ನುವ ಕಕ್ಕಕ್ಕೆ ನಿಜವಾದಂತಹ ಅರ್ಥವನ್ನು ಕಲ್ಪಿಸಿದವರು ಶ್ರೀಯುತ ಮೀನುಗಾರಿಕೆ ಭದ್ರ ಹಾಗೂ ಒಳನಾಡು ಜಲಸಾರಿಗೆ ಸಚಿವರಾದಂಥ ಶ್ರೀಯುತ ಮಂಕಲ್ ಎಸ್ ವೈದ್ಯರು. ಅವರ ದಾರಿಯಲ್ಲಿಯೇ ನಡೀತಾ ಬರ್ತಿರೋರು ಡಾಕ್ಟರ್ ಪುಷ್ಪಲತಾ ಮಕ್ಕಳ ವೈದ್ಯ ಟ್ರಸ್ಟಿ ವ್ಯವಸ್ಥಾಪಕ ನಿರ್ದೇಶಕರು ವೀಣಾ ವೈದ್ಯ ಸಮೂಹ ಶಿಕ್ಷಣ ಸಂಸ್ಥೆ ರುಡೇಶ್ವರ್ ಅವರು ಕಾರ್ಯಭಾವನೆಯಲ್ಲಿ ಸಮಯವನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದು ಉದ್ಘಾಟನಾ ಕೈಂಕರ್ಯವನ್ನು ನೆರವೇರಿಸಿ ಉದ್ಘಾಟನಾ ನೆಲೆಯಲ್ಲಿ ಮಾತಾಡಿದಂಥ ಅವರಿಗೆ ಟ್ರಸ್ಟಿನ ವತಿಯಿಂದ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಾರೆ. ಮೇಡಮ್ ನಮಗೆ ಅನಂತ ಅಭಿವಂದನೆ. ಜೊತೆಗೆ ನೈಋತ್ಯಕಾರಂಥ ಜಲವಳ್ಳಿ ವಿದ್ಯಾಧರ ಅವರು, ನಾನು ಹೊರಗಡೆ ಹೈಸ್ಕೂಲಲ್ಲಿ 10th ಆವಾಗ ಇವರು 8th ಬಂದಿದ್ದರು. ಆ ಸಂದರ್ಭದಲ್ಲಿಯೇ ನಮ್ಮನ್ನು ಆಕರ್ಷಿಸಿದ್ರು. ಯಾಕೆಂದರೆ ಅವರ ಹಾವಭಾವ ಎಲ್ಲವೂ ಕೂಡ ಈ ಯಕ್ಷಗಾನಕ್ಕೆ ಹೇಗೆ ಬೇಕಾಗಿತ್ತೋ ಅದೇ ರೀತಿಯಲ್ಲೇ ಇತ್ತು ಆ ಸಂದರ್ಭದಲ್ಲಿ. ಈಗೆಲ್ಲ 33 ವರ್ಷದ ಹಿಂದಿನ ಘಟನೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಾಗ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಹಳ ಓತಪ್ರೋತವಾಗಿ ದೀರ್ಘವಾಗಿ ವಿಸ್ತೃತವಾಗಿ ಯಕ್ಷಗಾನದ ಕುರಿತಾಗಿ ತನ್ನ ಅನುಭವದ ವೃತ್ತಿಯನ್ನು ನಮಗೆಲ್ಲ ನೀಡಿದ್ದಾರೆ. ಅವರ ಮಾತಿಗಾಗಿ ಅನಂತ ಅಭಿವಂದನೆಗಳನ್ನು ಟ್ರಸ್ಟ್ ನೀಡ್ತಾ ಇದೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಅಲಂಕರಿಸಿದ ಶ್ರೀ ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ವಕೀಲರು ಮತ್ತು ರೋಟರಿ ಗೊತ್ತಾಗುತ್ತೆ. ಯಾಕಂದ್ರೆ ನಮಗೆ ಅವರ ಮಾತಿನಲ್ಲೇ ಗೊತ್ತಾಗುತ್ತೆ ಈ ಯಕ್ಷಗಾನದ ಬಗ್ಗೆ ಅವರ ಕಾಳಜಿ ಯಾವುದೇನು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟ ಅವರಿಗೆ ಅನಂತ ಅಭಿವಂದನೆಗಳನ್ನು ಸಲ್ಲಿಸುತ್ತೇವೆ. ಜೊತೆಗೆ ಮುಖ್ಯಸ್ಥರು RS ಪಾಲಿಟೆಕ್ನಿಕ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಆದಂತಹ ಶ್ರೀಯುತ ದಿನೇಶ್ ಆಚಾರ್ಯ ಶಿಲ್ಪಿ. ಯಾಕಂದರೆ ಅವರ ಮಾತುಗಳನ್ನು ಬಹಳಷ್ಟು ಕಡೆ ನಾವು ಕೇಳಿದ್ದೇವೆ. ಯಾಕಂದರೆ ಉಪನ್ಯಾಸಕರ ಮಾತು ಹೇಗೆ ನ್ಯಾಸವಾಗಿ ಓದುದಾಗಿ ಕನ್ನಡ ಮಾತನಾಡೋದಿಲ್ಲ. ಆದರೆ ಇವತ್ತು ಮಾತು ಸ್ವಲ್ಪ
ಮಟ್ಟಿಗೆ ನೋಡಿ ಕಡಿಮೆ ಆಯಿತು ಅಂತ ನಾವು ಬಯಸ್ತೇವೆ. ಆದರೆ ಸಾಂದರ್ಭಿಕವಾಗಿ ಯಕ್ಷಗಾನ ಕುರಿತಾಗಿ ಮಾತನಾಡಿದಂಥ ಅವರಿಗೆ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಅಧ್ಯಕ್ಷರು JCI ಭಟ್ಕಳ ಸಿಟಿ ಭಟ್ಕಳನ ಶ್ರೀಯುತ ಮಹೇಶ್ ನಾಯ್ಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದು ಸಾಂದರ್ಭಿಕವಾಗಿ ಮಾತನಾಡಿದ್ದಾರೆ. ಅವರಿಗೂ ಕೂಡ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಇವರು ಬರಬೇಕಿತ್ತು ಅಧ್ಯಕ್ಷರು ಚನ್ನಪಟ್ಟಣ ಹನುಮ ದೇವಸ್ಥಾನದ ಭಟ್ಕಳ ಶ್ರೀಯುತ ಶ್ರೀಧರ್ ಮಗೇರವರು. ಕಾರಣಾಂತರದಿಂದ ಅವರು ವೇದಿಕೆಯನ್ನು ಅಲಂಕರಿಸಿಲ್ಲ. ಅವರು ಕೂಡ ಅವರ ಅನುಪಸ್ಥಿತಿಯ ಅಭಿವಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನೋಡಿದ್ವಿ ಶ್ರೀಯುತ ಗಜಾನನ ಗೋಳಗೆರೆಯವರು ಅವರ ಮದ್ದಳೆಯ ವಾದನದ ಸಭೆಯನ್ನು ನಾವೆಲ್ಲರೂ ಕೂಡ ನಮ್ಮ ಕಾಲೇಜಿಗೆ ಹೋಗ್ತಿರುವಂತಹ ಅಥವಾ ಶಾಲೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಅವರು ಹೇಳಿರುವಂಥ ಅಕ್ಷರಶಃ ಮಾತು ಕೂಡ ಸತ್ಯವಾದದ್ದು. ಹಾಗಾಗಿ ಅವರಿಗೆ ಕೂಡ ಇವತ್ತು ನಮ್ಮಿಂದ ಸನ್ಮಾನಿತಗೊಂಡಿದ್ದಾರೆ. ಅವರಿಗೆ ಪತಿ ಪತ್ನಿ ಇಬ್ಬರಿಗೂ ಅನಂತ ಅಭಿವಂದನೆಗಳನ್ನು ಟ್ರಸ್ಟ್ ನೀಡ್ತಾ ಇದೆ. ಹಾಗೆ ಈ ಕಾರ್ಯಕ್ರಮದ ಸಂಘಟನೆಯನ್ನು ಅತ್ಯುತ್ತಮವಾಗಿ ವ್ಯವಸ್ಥಿತಗೊಳಿಸಿದ್ದಾರೆ ಸಂಘಟಕರು. ಶಾರದಾ ಮೇಡಮ್ ಅವರು ಅವರ ಜೊತೆಗೆ ಅವರ ಮಗ ಎನ್ನುವ ರೀತಿಯಲ್ಲಿ ಸಂಬೋಧಿಸಿದಂಥ ಉಮಾ ಗುಡಿಗಾರರು, ಜೊತೆಗೆ ಅವರ ಪತಿ ಅವರಿಗೆ ಕೂಡ ಅನಂತ ಅಭಿವಂದನೆಗಳನ್ನು ಟ್ರಸ್ಟ್ ನೀಡ್ತಾ ಇದೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ನೀಡಿಕೊಟ್ಟಂತ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಅನಂತ ಅಭಿವಂದನೆಗಳು. ಜೊತೆಗೆ ನೀವೆಲ್ಲ ಇಷ್ಟು ಹೊತ್ತಿನವರೆಗೂ ಈ ಕಾರ್ಯಕ್ರಮವನ್ನು ನೋಡಿದ್ದೀರಿ, ಆಲಿಸಿದ್ದೀರಿ, ಆಸ್ವಾದಿಸಿದ್ದೀರಿ. ಇದು ನೀವು ಯಕ್ಷಗಾನ ಕೊಡ್ತಿರುವಂತ ದೊಡ್ಡ ಬೆಂಬಲ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಈ ಯಕ್ಷಗಾನ ಕಲೆಯನ್ನು ಉಳಿಸುವ ಹೊಣೆಗಾರಿಕೆ, ಬೆಳೆಸುವ ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರಾಗಿದೆ ಎನ್ನುವ ಮಾತನ್ನ ಕೃಷ್ಣ ವತಿಯಿಂದ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಮತ್ತು ಮುಂದೆ ಈ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿಕೊಳ್ಳಿಕ್ಕೆ ಎಲ್ಲ ಕಲಾವಿದರು ಸಿದ್ಧರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಾ ದಯವಿಟ್ಟು ಯಾರಾದರೂ ಬಿಟ್ಟು ಹೋದಲ್ಲಿ ಅನ್ಯತಾ ತಿಳಿಸಿದೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಎನ್ನುವ ಹಾರೈಕೆ ನಮ್ಮದು. ಮೈಕ್ ವ್ಯವಸ್ಥೆಯನ್ನು ಬಹಳ ಅತ್ಯುತ್ತಮವಾಗಿ ನಿರ್ವಹಿಸಿದೆ. ತಮಗಿದು ಅನಂತ ಅಭಿವಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಗಿತಾ ಇದೆ ಅಂತೇಳಿ ಅಧ್ಯಕ್ಷರ ಅನುಮತಿಯ ಮನೆಗೆ ನಾವು ಘೋಷಿಸಿದ್ದೇವೆ. ಇಷ್ಟೊತ್ತು ಅಚ್ಚುಕಟ್ಟಾಗಿ ಸಮಾರಂಭವನ್ನು ನಡೆಸಿಕೊಟ್ಟಿದ್ದ ನಮ್ಮ ಸುರೇಶ್ ಘೋಷ್ ಅವರಿಗೆ ಒಂದು ಗೌರವ.